ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ಕಿಡ್ನಾಪಿಂಗ್ ಡೇ ಅನ್ನೋ ಸೀರೀಸ್ ನ 6th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಆ ಪಾರ್ಟ್ಸ್ ನ ನೋಡ್ಕೊಂಡ್ ಬಂದ್ಬಿಡಿ. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಮೋಟಿವೇಶನ್ ಆಗಿರುತ್ತೆ, ಇನ್ನಷ್ಟು ಒಳ್ಳೆ ಒಳ್ಳೆ ಸೀರೀಸ್ ನ ಮಾಡೋದಕ್ಕೆ. ಹೋದ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಜೇಡನ್ ಲೇಡಿ ಜೋನ ಮೀಟ್ ಮಾಡಕ್ಕೆ ಅಂತ ಹೋಗಿರ್ತಾನೆ. ಆಗ ಅವ್ನು ಹೇಳ್ತಾನೆ, ನೀವೇನ್ ಅನ್ಕೊಂಡ್ರು ನಡೆಯೋದಿಲ್ಲ, ಯಾಕಂದ್ರೆ ರುಹಿ ಕೊರಿಯಾದಲ್ಲೇ ಇರೋದಿಲ್ಲ, ಅವಳನ್ನ ಬೇರೆ ಕಂಟ್ರಿ ಕಳಿಸ್ತಾ ಇದಾರೆ ಅಂತ. ಈ ವಿಷಯ ಗೊತ್ತಾಗಿದ ತಕ್ಷಣ ಲೇಡಿ ಜೋ ಮುಖನೇ ಚೇಂಜ್ ಆಗುತ್ತೆ. ಏನ್ ಮಾಡ್ತಾ ಇದ್ದೀರಾ, ಅವಳನ್ನ ಎಲ್ಲ ಕಳ್ಸ್ಬೇಕು ಅನ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಜೇಡನ್ ಹೇಳ್ತಾನೆ, ಅದು ನಿಮಗ್ ಬೇಡದೇ ಇರೋ ಕೆಲ್ಸ. ಇವಾಗೆಲ್ಲ ನೀವು ಸ್ವಲ್ಪ ಅತಿಯಾಗಿ ಆಡ್ತಾ ಇದ್ದೀರಾ, ಅದನ್ನ ಕಮ್ಮಿ ಮಾಡ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಅಲ್ಲಿರೋ ಒಂದು ಕತ್ತಿನ ಎತ್ತಿ ಅವ್ರನ್ನೇ ಹಂಗೆ ಬೆದರಿಸ್ತಾನೆ. ಅಷ್ಟೇ ಅಲ್ಲ, ತಗೊಳ್ಳಿ, ನೀವ್ ಇನ್ವೆಸ್ಟ್ ಮಾಡಿರೋ 2 ಬಿಲಿಯನ್ ನಿಮ್ಗೆ ವಾಪಸ್ ಕೊಡ್ತಾ ಇದೀನಿ ಅಂದಾಗ ಲೇಡಿ ಜೋ ತಗೊಳ್ತಾ ಇಲ್ಲ ನನಗ್ ಬೇಡ, ಆದ್ರೆ ದಯವಿಟ್ಟು ಇದರಿಂದ ನನ್ನ ಮಗಳನ್ನ ಮಾತ್ರ ಬಿಟ್ಬಿಡ್ಬೇಡಿ, ಅದಕ್ಕೆ ನನಗ್ ಪ್ರಾಮಿಸ್ ಮಾಡ್ಕೊಡಿ ಅಂತ ಕೇಳ್ತಾಳೆ. ಇವ್ರಿನ್ನು ಅವ್ರ ಮಗಳಿಗೆ ಬ್ರೈನ್ ಫಂಕ್ಷನ್ಸ್ ಚೆನ್ನಾಗ್ ಆಗ್ಬೇಕು, ಸೊ ಎಕ್ಸ್ಪೆರಿಮೆಂಟ್ ವರ್ಕೌಟ್ ಆಗ್ಲೇಬೇಕು ಅಂತ ಯೋಚನೆ ಮಾಡ್ತಿದಾರೇನೋ ಗೊತ್ತಿಲ್ಲ. ಅದಕ್ಕ ಜೇಡನ್ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಗಡೆ ಬರ್ತಾನೆ. ಅದೇ ಟೈಮಲ್ಲಿ ಹೊರಗಡೆ ಪಾರ್ಕ್ ಬಂದು ವೇಟ್ ಮಾಡ್ತಾ ಇರ್ತಾರೆ ಲೇಡಿ ಜೋನ ಮೀಟ್ ಮಾಡೋದಕ್ಕೆ. ಜೇಡನ್ ಒಳಗಡೆಯಿಂದ ಹೊರಗಡೆ ಬರ್ತಾನೆ. ಪಾರ್ಕ್ ಕೂಡ ಸ್ವಲ್ಪ ಡೌಟ್ ಅಲ್ಲೇ ನೋಡ್ತಾರೆ ಇವನನ್ನ, ಯಾಕಂದ್ರೆ ಇವ್ನ ಪರಿಚಯ ಇಲ್ವಲ್ಲ. ಅವ್ನ್ ಸುಮ್ನೆ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವ್ರು ಒಳಗಡೆ ಹೋಗ್ಬಿಟ್ಟು ಲೇಡಿ ಜೋನ ಕೇಳ್ತಾ ಇರ್ತಾರೆ ಎಕ್ಸ್ಪೆರಿಮೆಂಟ್ ಬಗ್ಗೆನೆ. ನೀವು ಜೀನಿಯಸ್ ಚೈಲ್ಡ್ ಅನ್ನೋ ಒಂದು ಬೇಸ್ ಮೇಲೆ ತಾನೇ ಎಕ್ಸ್ಪೆರಿಮೆಂಟ್ ನ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನನ್ಗೆ ಇನ್ನಷ್ಟು ಡೀಟೇಲ್ಸ್ ಬೇಕು, ಹೇಳ್ತೀರಾ ಅಂತ ಕೇಳಿದ್ರೆ ಆ ಲೇಡಿ ಜೋ ಬಂದು, ನನ್ನನ್ನ ಯಾಕೆ ಕೇಳ್ತಾ ಇದ್ದೀರಾ, ಆ ವಿಷಯನೆಲ್ಲ ನಾವ್ ಹೇಳಕ್ ಆಗೋದಿಲ್ಲ, ನೀವೇನಾದ್ರೂ ಮಾತಾಡೋಂಗಿದ್ರೆ ನಮ್ ಲಾಯರ್ ಹತ್ರ ಮಾತಾಡಿ ಅಂತ ಅಲ್ಲಿಂದ ಹೊರಟೋಗ್ತಾರೆ. ಇದಕ್ ಮೇಲೆ ಪಾರ್ಕ್ಗೆ ಏನು ಮಾತಾಡಕ್ ಆಗಲ್ಲ, ಯಾಕಂದ್ರೆ ಇವ್ರು ಆಲ್ರೆಡಿ ಹಿಡಿದಿರೋ ಕೈದಿನ ತಪ್ಸ್ಕೊಳಕ್ ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ ಇವ್ರನ್ನ ಸಸ್ಪೆಂಡ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಇವ್ರಿಗೆ ಕೇಸ್ ಹೆಂಗಾದ್ರೂ ಮಾಡಿ ಸಾಲ್ವ್ ಮಾಡ್ಬೇಕು ಅಂತ ನೋಡ್ತಾ ಇರ್ತಾರೆ. ಹೀರೋನ ಇವ್ರು ಇದಕ್ಕೂ ಮುಂಚೆ 2 ಸತಿ ಬಿಟ್ಬಿಟ್ಟಿರ್ತಾರಲ್ವಾ, ಅದ್ರಿಂದ ಅದಾದ್ಮೇಲೆ ಪಾರ್ಕ್ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಗೆ ಹೋಗ್ತಾರೆ. ಈ ಬಾಡಿ ಗಾರ್ಡ್ ಲಾಯರ್ ನ ಚುಚ್ಬಿಟ್ಟಿರ್ತಾನಲ್ಲ ಕತ್ತಿಯಿಂದ, ಸೊ ಅವ್ರನ್ನ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಿರ್ತಾರೆ. ಅವ್ರ ಹತ್ರ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಹೋಗೋದು. ಅಲ್ಲಿ ಕೂಡ ಎಕ್ಸ್ಪೆರಿಮೆಂಟ್ ಬಗ್ಗೆ ಕೇಳಿದಾಗ ಇವನು ಇಲ್ಲ ನನ್ಗೆ ಎಕ್ಸ್ಪೆರಿಮೆಂಟ್ ಬಗ್ಗೆ ಎಲ್ಲ ನಾನೇನು ಹೇಳಕ್ಕಾಗಲ್ಲ, ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಹೇಳ್ತೀನಿ ಅಂತ ಕೇಳ್ತಾರೆ. ಸರಿ ಆಯ್ತು, ರುಹಿನ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ದಾನಲ್ಲ, ಅವನು ರುಹಿಗೆ ಏನಾದ್ರು ಅಪಾಯ ಮಾಡ್ತಾನ ಅಥವಾ ಚೆನ್ನಾಗಿ ನೋಡ್ಕೊಂತಾನ ಅಂತ ಕೇಳಿದ್ರೆ ಅದಕ್ಕೆ ಇವನೇನ್ ಆನ್ಸರ್ ಮಾಡ್ತಾ ಇಲ್ಲ. ಸರಿ ಆಯ್ತು, ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಎಲ್ಲದನ್ನು ಹೇಳಕ್ಕೆ ರೆಡಿ ಆಗಿರಿ ಅಂತ ಹೇಳ್ಬಿಟ್ಟು ಇನ್ನೇನು ಹೊರಡ್ಬೇಕು ಅನ್ಕೊಳ್ಳೋ ಟೈಮ್ ಅಲ್ಲಿ ಆ ಲಾಯರ್ ಹೇಳ್ತಾರೆ, ನೋಡಿ ರುಹಿ ಕೇಸ್ ನ ಮಾತ್ರ ದಯವಿಟ್ಟು ಪ್ರಚಾರ ಮಾಡಬೇಡಿ, ಅವಳಿಗೆ ಒಂದು ಜೀನಿಯಸ್ ಚೈಲ್ಡ್ ಅಂತ ಗೊತ್ತಾದ್ರೆ ಝೂವಲ್ಲಿರೋ ಪ್ರಾಣಿ ತರ ಟ್ರೀಟ್ ಮಾಡ್ತಾರೆ, ಅವಳ ಲೈಫೇ ಹೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪಾರ್ಕ್ ಹೇಳ್ತಾರೆ, ಅದ್ ನನ್ಗೂ ಗೊತ್ತು, ಒಂದು ಚಿಕ್ಕ ಹುಡುಗಿ ಲೈಫ್ ಸ್ಪಾಯ್ಲ್ ಆಗ್ಬಾರ್ದಂತಾನೆ ನಾನು ಯೋಚನೆ ಮಾಡ್ತಾ ಇರೋದು, ನೋಡೋಣ ಏನಾಗುತ್ತೋ ಅಂತ ಹೇಳಿ ಅಲ್ಲಿಂದ ಹೊರಡ್ಬೇಕು ಅಂತ ನೋಡೋ ಟೈಮ್ ಅಲ್ಲೇ ಇವ್ರು ಇನ್ನೊಂದ್ ಮಾತನ್ನ ಹೇಳ್ತಾರೆ, ರುಹಿನ ಕಿಡ್ನಾಪ್ ಮಾಡಿರೋನು ರುಹಿನ ತುಂಬಾನೇ ಸೇಫ್ಟಿಯಾಗಿ ನೋಡ್ಕೊಳ್ತಾನೆ, ಅವಳು ಅವನ ಜೊತೆ ಇರೋದೇ ಸೇಫ್ ಅಂತ ಹೇಳಿದಾಗ ಪಾರ್ಕ್ ಸರಿ ಆಯ್ತು ಅಂತ ಅಲ್ಲಿಂದ ಸ್ಟ್ರೇಟ್ ಆಗಿ ಹೀರೋನ ನೋಡಕ್ಕೆ ಅಂತ ಹೋಗ್ತಾರೆ. ಅಂದ್ರೆ ಹೀರೋ ಅವ್ರ ವೈಫ್ ನ ಅವ್ರನ್ನ ಮೀಟ್ ಮಾಡ್ಬಿಟ್ಟು, ನನ್ಗೋಸ್ಕರ ನೀವು ಒಂದೇ ಒಂದ್ಸತಿ ಬಂದು ಆ CCTV ಕ್ಯಾಮೆರಾ ಮ್ಯಾನೇಜರ್ ನ ಒಂದ್ಸತಿ ಮಾತಾಡಿಸ್ತೀರಾ, ನನ್ಗೆ ಇನ್ನೂ ಸ್ವಲ್ಪ ಇನ್ಫಾರ್ಮೇಶನ್ಸ್ ಬೇಕು ಅಂದಾಗ ಸರಿ ಬರ್ತೀನಿ ಅಂತ ಹೇಳಿ ಇವನ್ ಕೂಡ ಅಲ್ಲಿಗೆ ಹೋಗ್ತಾರೆ. ಆದ್ರೆ ಪಾರ್ಕ್ ಅನ್ನೋರು ಇವ್ರ ಏನ್ ಮಾತಾಡ್ಕೊಂತಾರೆ ಒಳಗಡೆ ಅಂತ ಕ್ಲೀನ್ ಆಗಿ ಕೇಳಿಸ್ಕೊಳ್ಳೋದಕ್ಕೆ ಮೈಕ್ ನ ಸೆಟ್ ಮಾಡ್ಬಿಟ್ಟು ಬಂದಿರ್ತಾರೆ. ಇವ್ರು ಹೊರಗಡೆ ಕೂತಿರ್ತಾರೆ. ಒಳಗಡೆ ಹೀವನ್ಗಂತೂ ಆ CCTV ಕ್ಯಾಮೆರಾ ಮ್ಯಾನೇಜರ್ ಅಯ್ಯಪ್ಪನ ನೋಡಿದ ತಕ್ಷಣ ಅಳುನೇ ಬಂದ್ಬಿಡುತ್ತೆ. ತುಂಬಾನೇ ಫೀಲ್ ಮಾಡ್ತಾರೆ, ನಿಮ್ಮನ್ನ ಈ ತರ ನೋಡೋದಕ್ಕೆ ನನಗೆ ತುಂಬಾನೇ ಕಷ್ಟವಾಗ್ತಿದೆ, ಆದಷ್ಟು ನಾನು ಟ್ರೈ ಮಾಡ್ತೀನಿ, ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂದಾಗ ಅಯ್ಯಪ್ಪ ಹೇಳ್ತಾರೆ, ನೋಡಮ್ಮ ನೀನ್ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಡ, ನನ್ನ ಮನೆಗೆ ಅಂತ ಡೆಪಾಸಿಟ್ ಮನಿನ ಪೇ ಮಾಡಿದೀನಿ, ಅದನ್ನ ನೀನೇ ತಗೋ, ಪ್ಲಸ್ ನನ್ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ಕೂಡ ಸ್ವಲ್ಪ ಅಮೌಂಟ್ ಇದೆ, ಅದೆಲ್ಲ ಕೂಡ ನಿನ್ಗೆ ಅದನ್ನೆಲ್ಲ ನೀನೇ ತಗೋ ಅಂತ ಹೇಳ್ತಾರೆ. ಯಾಕಂದ್ರೆ ಇವರಿಂದಾನೇ ಅವಳಿಗೆ ಈ ತರ ಲೈಫ್ ಎಲ್ಲ ಚೇಂಜ್ ಆಯ್ತು ಅಂತ ಹೇಳಿ ಅವಳ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇದ್ದಿರತ್ತೆ. ಇವ್ನು ಹೇಳ್ತಾಳೀಗ, ನೀವ್ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀರಾ, ನಿಮ್ಗೇನು ಆಗಲ್ಲ, ಆದಷ್ಟು ಬೇಗ ನಿಮ್ಮನ್ನ ಇಲ್ಲಿಂದ ಹೊರಗಡೆ ಕರ್ಕೊಂಡ್ ಬರ್ತೀನಿ ಅಂತ ತುಂಬಾನೇ ಫೀಲ್ ಮಾಡಿ ಮಾತಾಡ್ತಾಳೆ. ಆಗ ಯಪ್ಪ ಒಂದ್ ಮಾತನ್ನ ಕೇಳ್ತಾನೆ, ಇವ್ನು ನಾನು ಹತ್ರ ಒಂದೇ ಒಂದ್ ಕ್ವೆಶ್ಚನ್ ಕೇಳ್ತೀನಿ, ಅದಕ್ಕೆ ಮಾತ್ರ ನನ್ಗೆ ಆನ್ಸರ್ ಮಾಡು. ಅವತ್ತು ಡಾಕ್ಟರ್ ಚಾಯ್ಬಿನ್ ಅವ್ರ ಮನೆಯಲ್ಲಿ ಆ ಲಾಕರ್ ಒಳಗಡೆ ನಾನ್ ನೋಡಿದಾಗ ಬರೀ ಫೈಲ್ಸ್ ಮಾತ್ರ ಇತ್ತು, ಬೇರೇನು ಇದ್ದಿಲ್ಲ, ಏನಾಗಿರ್ಬೋದು ಅಂತ ಏನೋ ಕೇಳ್ತಾ ಇರ್ತಾರೆ. ಇದನ್ನ ಪಾರ್ಕ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳಿಸ್ಕೊಳ್ತಾ ಇರ್ತಾರೆ. ಏನೋ ವಿಷಯ ಹೊರಗಡೆ ಬರುತ್ತೆ, ಹೀವನ್ ಏನೋ ಆನ್ಸರ್ ಮಾಡ್ತಾಳೆ ಅಂತ. ಆದ್ರೆ ಹೀವನ್ ಕೂಡ ಏನೋ ಹೇಳಕ್ ಬರ್ತಾಳೆ, ಆದ್ರೆ ಅಷ್ಟರಲ್ಲಿ ಇವ್ರೊಂದ್ ಮೈಕ್ ನ ಸೆಟ್ ಮಾಡಿರ್ತಾರಲ್ಲ, ಅದ್ರದ್ದು ರೆಡ್ ಲೈಟ್ ಕೆಳಗಡೆ ನೆಲದ ಮೇಲೆ ಕಾಣಿಸ್ತಾ ಇರುತ್ತೆ. ಸೊ ಇವಳಿಗೆ ಅರ್ಥ ಆಗೋಯ್ತು ಇವ್ರಲ್ಲಿ ಮೈಕ್ ಇಟ್ಟು ಕೇಳಿಸ್ಕೊಂತಾ ಇದಾರೆ ಅಂತ. ಅವಳು ಟಕ್ ಅಂತ ಹಂಗೆ ಮಾತನ್ನೇ ಚೇಂಜ್ ಮಾಡ್ಬಿಡ್ತಾಳೆ. ಓ ಹೌದಾ ಅಂತ ಕೇಳ್ತಾಳೆ. ಆಗ ಪಾರ್ಕ್ ಗೆ ಡೌಟ್ ಆಗುತ್ತೆ, ಇವಳು ಏನೋ ಹೇಳಕ್ ಬಂದ್ಲಲ್ವಾ, ಮತ್ತೆ ಯಾಕೆ ಟಕ್ಕಂತ ಮಾತನ್ನ ತಿರ್ಗಿಸಿದ್ಲು ಅಂತ. ಆದ್ರೆ ಅಷ್ಟರಲ್ಲಿ ಬೇರೆ ಪೊಲೀಸ್ ಆಫೀಸರ್ ಎಲ್ಲ ಬಂದು ಪಾರ್ಕ್ ನ ಲಾಕ್ ಮಾಡ್ಬಿಡ್ತಾರೆ. ನೋಡಿ ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತೆ, ಮತ್ತೆ ಯಾರನ್ನ ಕೇಳಿದ್ರೆ ಮೀಟಿಂಗ್ ನ ಅರೇಂಜ್ ಮಾಡಿದೀರಾ, ಫಸ್ಟ್ ಮೀಟಿಂಗ್ ನ ಕ್ಯಾನ್ಸಲ್ ಮಾಡಿ ಅವ್ರನ್ನ ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಪಾರ್ಕ್ ಹೇಳ್ತಾರೆ, ಪ್ಲೀಸ್ ಒಂದ್ 5 ನಿಮಿಷ ಟೈಮ್ ಕೊಡಿ, ಅವ್ರನ್ನ ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳಿ ಅಂತ ಹೇಳಿದ್ರೆ ಅವ್ರಿಲ್ಲ ಆಗಲ್ಲ ಅಂತ ಹೇಳಿ ಮೀಟಿಂಗ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ, ಅವನ ಹಾರ್ಡ್ ಡಿಸ್ಕ್ ನ ಎತ್ಕೊಂಡಿದ್ನಲ್ಲ ಅದನ್ನ ಚೆಕ್ ಮಾಡ್ಬೇಕು ಅಂತ ಹೇಳಿ ಯಾವ್ದೋ ಒಂದು ನೆಟ್ ಸೆಂಟರ್ ಗೆ ಬಂದಿರ್ತಾನೆ. ಅಲ್ಲೊಂದು ಹಾರ್ಡ್ ಡಿಸ್ಕ್ ನ ಹಾಕ್ಬಿಟ್ಟು ಪ್ಲೇ ಮಾಡಿ ನೋಡ್ತಾ ಇರ್ತಾನೆ. ತುಂಬಾ ಹೊತ್ತು ಏನು ಬರೋದಿಲ್ಲ. ಈ ಹಾರ್ಡ್ ಡಿಸ್ಕ್ ಅಲ್ಲೆಲ್ಲ ಒಂದ್ ವಾರದ CCTV ಫುಟೇಜ್ ರೆಕಾರ್ಡ್ ಆಗಿರತ್ತಲ್ಲ, ಸೊ ಬೇರೆ ಸೀನ್ಸ್ ಎಲ್ಲ ಬರ್ತಾ ಇರುತ್ತೆ. ನಂಗೆ ನೋಡ್ಕೊಂಡು ಕೂತಿರ್ತಾನೆ. ಇನ್ನೇನ್ ಸ್ವಲ್ಪ ಹೊತ್ತಲ್ಲೇ ಯಾವ್ದೋ ಒಂದು ಲೇಡಿ ಮನೆ ಒಳಗಡೆ ಎಂಟ್ರಿ ಆಗೋದನ್ನ ತೋರಿಸ್ತಾರೆ. ಹಿಂದ್ಗಡೆಯಿಂದ ನೋಡೋದಕ್ಕೆ ಹೀವನ್ ತರನೇ ಕಾಣಿಸ್ತಾ ಇದೆ. ಹೀರೋಗೋ ಡೌಟ್ ಇದೆ, ಅವ್ನ್ ಟಕ್ಕಂತ ಮುಂದ್ಗಡೆ ಬಂದು ಯಾರದು ಅಂತ ಕ್ಲಿಯರ್ ಆಗಿ ನೋಡ್ಬೇಕು ಅನ್ಕೊಂತಾನೆ. ಅದ್ರಷ್ಟರಲ್ಲಿ ಬೇರೆ ಪೊಲೀಸ್ ಒಬ್ರು ಒಳಗಡೆ ಬಂದ್ಬಿಡ್ತಾರೆ. ಅವ್ರು ಯಾವ್ದೋ ಬೇರೆ ಕೇಸ್ ವಿಷಯವಾಗಿ ಬಂದಿರ್ತಾರೇನೋ. ಇವ್ರನ್ನ ನೋಡಿದ ತಕ್ಷಣ ಹೀರೋ ಒಂದು ಗಾಬರಿಯಲ್ಲಿ ಆ ಹಾರ್ಡ್ ಡಿಸ್ಕ್ ನಂಗೆ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡ್ತಾನೆ. ಸ್ಟಾರ್ಟಿಂಗ್ ಎಲ್ಲ ಪೊಲೀಸ್ ಕೂಡ ಹೀರೋ ಗುರ್ತಿಸಿಗೋದಿಲ್ಲ. ಆಮೇಲೆ ಟಕ್ಕಂತ ಅವ್ನು ಗುರ್ತಿಡ್ದವನು ಹೀರೋನ ಚೇಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಆದ್ರೆ ಹೀರೋ ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೊಟ್ಟೋಗ್ತಾರೆ. ಅದಾದ್ಮೇಲೆ ಆ ಪೊಲೀಸ್ ಅವ್ನು ಕೂಡ ಕಂಟ್ರೋಲ್ ರೂಮ್ ಗೆ ಇನ್ಫಾರ್ಮೇಶನ್ ನ ಪಾಸ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಹೀರೋ ಅವ್ರ ವೈಫ್ ನ ಮೀಟ್ ಮಾಡ್ಬೇಕಂತಾನೆ ಬರ್ತಾನೆ. ಆದ್ರೆ ಮನೆ ಹೊರಗಡೆ ಪೊಲೀಸ್ ಅವರೆಲ್ಲ
ಇರೋದನ್ನ ನೋಡ್ಬಿಟ್ಟು ಇವಾಗ ಇಲ್ಲಿ ಹೋದ್ರೆ ಸೇಫ್ ಅಲ್ಲ ಅಂತ ಹೇಳಿ ಅಲ್ಲಿಂದ ಅವನು ಬೇರೆ ಡೈರೆಕ್ಷನ್ ಅಲ್ಲಿ ಹೊರಟೋಗ್ತಾನೆ. ಇನ್ನೊಂದ್ ಕಡೆ ಜೇಡನ್ನು ಡಾಕ್ಟರ್ ಚಾಯ್ಬಿನ್ ಅವ್ರ ಮನೆಗೆ ಬಂದಿರ್ತಾನೆ. ಬೇರೆ ಏನಾದ್ರು ಇನ್ಫಾರ್ಮೇಶನ್ ಸಿಗುತ್ತಾ ಅಂತ ಚೆಕ್ ಮಾಡಕ್ಕೆ ಅಂತ ಬರೋದು. ಅದ್ರಲ್ಲೂ ಮನೆ ಕೀನ ರೂಹಿ ಅವ್ರ ಅಂಕಲ್ ಇರ್ತಾರಲ್ವಾ ಅವರೇ ಕೊಟ್ಟು ಕಳ್ಸಿರ್ತಾರೆ. ಈಗ ಒಳಗಡೆ ಹೋಗಿ ಎಲ್ಲ ಚೆಕ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಫ್ಯಾಮಿಲಿ ಫೋಟೋ ಇರೋದನ್ನ ಗಮನಿಸ್ತಾನೆ. ಅದ್ರಲ್ಲಿ ರೂಹಿ ಕತ್ತಲ್ಲಿ ಒಂದು ಬ್ಲೂ ಕಲರ್ ಡಾಲರ್ ಹಾಕೊಂಡಿರ್ತಾಳಲ್ಲ ಅದನ್ನೇ ಅವ್ನು ತುಂಬಾ ಹೊತ್ತು ನೋಡ್ತಾ ಇರ್ತಾನೆ. ಏನ್ ವಿಷಯ ಅಂತ ಗೊತ್ತಿಲ್ಲ. ಇದೇ ಟೈಮಲ್ಲಿ ಪಾರ್ಕ್ ಕೂಡ ಮನೆಗೆ ಬಂದ್ಬಿಡ್ತಾರೆ. ಅವ್ರು ಜಸ್ಟ್ ಚೆಕಿಂಗ್ ಗೋಸ್ಕರ ಬರೋದು. ಇವನಲ್ಲಿ ನೋಡಿದ ತಕ್ಷಣ ಶಾಕ್ ಆಗ್ತಾರೆ. ಇವನ್ ಏನಕ್ಕೆ ಇಲ್ಲಿ ಬಂದ ಅಂತ ಅವನಿಗೆ ಕ್ಯಾಶುವಲ್ ಆಗಿ ಮಾತಾಡಿಸ್ತಾನೆ. ಇದಕ್ಕೂ ಮುಂಚೆ ಲೇಡಿ ಜೋ ಹತ್ರ ನಿಮ್ಮನ್ನ ನೋಡಿದ್ದೆ. ಅದೇನಿಲ್ಲ, ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್. ನಾವು ಎಕ್ಸ್ಪೆರಿಮೆಂಟ್ ಗೆ ತುಂಬಾನೇ ದುಡ್ಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ. ಬಟ್ ಇವ್ರ ಈ ತರ ಸತ್ತೋಗ್ತಾರೆ ಅಂತ ಯಾರು ಗೊತ್ತು. ನಾವ್ ಹಾಕಿದ ಅಮೌಂಟ್ ಎಲ್ಲ ನೀರ್ ಪಾಲಾಗೋಯ್ತು. ಸರಿ ಬೇರೆ ಏನಾದ್ರು ಸಿಗತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೆ ಅಷ್ಟೇ ಅಂತ ಹೇಳಿ ಹಂಗೆ ಕ್ಯಾಶುವಲ್ ಆಗಿ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ. ಇವನನ್ನ ನೋಡಿದಾಗ ಪಾರ್ಕ್ ಕೂಡ ಒಳಗಡೆ ಒಂದು ಡೌಟ್ ಬರುತ್ತೆ. ಬಟ್ ಮುಗ್ದಲ್ಲ ಅದನ್ನ ತೋರ್ಸ್ಕೊಳ್ಳಲ್ಲ. ಹೋದ್ರೆ ಹೋಗ್ಲಿ ಬಿಡು ಅಂತ ಬಿಟ್ಬಿಡ್ತಾರೆ. ಈಗ ಅವನು ಸ್ಟ್ರೇಟ್ ಆಗಿ ಅಲ್ಲಿಂದ ಮನೆಗೆ ಬರೋದು. ಬಂದಿದ ತಕ್ಷಣ ರೂಹಿ ಹತ್ರ ಇರೋ ಡಾಲರ್ ನ ತಗೊಂತಾನೆ. ಆಗ ರೂಹಿನೇ ಕೇಳ್ತಾಳೆ, ಏನು ಅದ್ರಲ್ಲಿ ಏನಾದ್ರು ಇರುತ್ತೆ ಅಂತ ನಿನಗೆ ಡೌಟ್ ಅಂದಾಗ ಜೇಡನ್ ಹೇಳ್ತಾನೆ, ಹೌದು ಇದ್ರಲ್ಲಿ ಏನಾದ್ರು ಬ್ಲೂ ಪ್ರಿಂಟ್ ಇತ್ತು ಅಂತ ಇಟ್ಕೋ, ನಿನ್ ತರ 100 ಜನನ ತಯಾರು ಮಾಡಬಹುದು. ಆಮೇಲೆ ನಿನಗೆ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹೀರೋನ ತೋರಿಸ್ತಾರೆ. ಅವ್ನ್ಗೆ ಎಲ್ಲೋಗೋದು ಅಂತ ಗೊತ್ತಾಗದೆ ಮತ್ತೆ ಲೇಡಿ ಜೋನ ಮೀಟ್ ಮಾಡಕ್ಕೆ ಬಂದಿರ್ತಾನೆ. ಇವನ್ ಮೈಲೋ ಗಾಯಗಳಾಗಿರತ್ತಲ್ಲ ಅದಕ್ಕೋಸ್ಕರ ಬರೋದು. ಅವ್ರು ಇವ್ನ್ಗೆ ಹೆಲ್ಪ್ ಮಾಡ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನೋಡಿ ನೀವ್ ಇಲ್ಲಿ ತುಂಬಾ ಹೊತ್ತು ಇರೋದು ಒಳ್ಳೇದಲ್ಲ, ನೀವ್ ಇಲ್ಲಿಂದ ಹೊರಟೋಗಿ ಬೇಕಾದ್ರೆ ನಾನ್ ಕಾರ್ ತಗೊಳ್ಳಿ ಅಂತ ಹೇಳಿ ಕಾರ್ ಕೀನ ಕೊಡ್ತಾರೆ. ಆ ಟೈಮಲ್ಲಿ ಅವ್ರಿಗೊಂದು ಮೆಸೇಜ್ ಬರುತ್ತೆ. ಇವತ್ತು ನೈಟ್ ರೂಹಿನ ಕಿಡ್ನಾಪ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಕಂಟ್ರಿನ ಬಿಟ್ಟು ಬೇರೆ ಕಂಟ್ರಿಗೆ ಕಳಿಸ್ತಾ ಇದ್ದಾರೆ. ಅದು ರಷ್ಯಾಗೆ ಕಳಿಸ್ತಾ ಇರೋದು. ಇದ್ರ ಒಂದು ಶಿಪ್ ಅಲ್ಲಿ ಕಳಿಸ್ತಾ ಇದ್ದಾರೆ ಅಂತ ಮೆಸೇಜ್ ನ ಓದ್ತಾ ಇದ್ರೆ ಹೀರೋ ಕೇಳಿಸ್ಕೊಂಡ್ಬಿಡ್ತಾನೆ. ಏನ್ ಹೇಳ್ತಿದ್ದೀರಾ ಅಂದಾಗ, ಹೌದು ರೂಹಿನ ಕೊರಿಯಾ ಇಂದ ರಷ್ಯಾಗೆ ಕಳಿಸ್ತಾ ಇದ್ದಾರೆ ಅಂದಿದ ತಕ್ಷಣ ಹೀರೋ ಫಸ್ಟ್ ಇಂದ ಹೋಗ್ಬೇಕು ಅಂತ ನೋಡ್ತಾನೆ. ಆದ್ರೆ ಅಷ್ಟ್ರಲ್ಲಿ ಯಾರೋ ಡೋರ್ ನ ತಡ್ತಾರೆ. ಯಾರಂತ ನೋಡಿದ್ರೆ ಪಾರ್ಕ್ ಬಂದಿರೋದು. ಇನ್ ಪೊಲೀಸ್ ಬಂದಿದ್ದಾರೆ ಅಂದ್ರೆ ಡೋರ್ ನ ಓಪನ್ ಮಾಡದೆ ಕೂಡ ಇರೋದಕ್ಕಾಗೋದಿಲ್ವಲ್ಲ. ಸೊ ಹೀರೋ ಹೋಗಿ ಒಂದ್ ಹತ್ರ ಬಚ್ಚಿಟ್ಕೊಳ್ತಾನೆ. ಇವರು ಡೋರ್ ನ ಓಪನ್ ಮಾಡ್ತಾರೆ. ನೋಡಿ ಏನಕ್ಕೆ ನೀವು ಅವಾಗ ಬಂದು ನನಗೆ ಪ್ರಾಬ್ಲಮ್ ಮಾಡ್ತಾ ಇದ್ದೀರಾ, ನಾನು ಆಲ್ರೆಡಿ ಹೇಳದ್ನಲ್ಲ ನಮ್ ಲಾಯರ್ ಹತ್ರ ಮಾತಾಡಿ ಅಂತ, ಈ ತರ ಬರ್ಬೇಡಿ ಅಂದಾಗ ಪಾರ್ಕ್ ಟಕ್ ಅಂತ ಸ್ಮೆಲ್ ಮಾಡ್ಬಿಟ್ರು ಯಾರೋ ಒಳಗಡೆ ಇದಾರೆ ಅಂತ. ನೀವಲ್ದೆ ಬೇರೆ ಯಾರೋ ಒಳಗಡೆ ಇದಾರ ಅಂತ ಹೇಳ್ಬಿಟ್ಟು ಸೈಲೆಂಟ್ ಆಗಿ ಒಳಗಡೆ ಬಂದ್ಬಿಡ್ತಾರೆ. ಲೇಡಿ ಜೋ ಕೂಡ ಯಾರು ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ನಮ್ ಹೀರೋ ಸ್ವಲ್ಪ ಹುಷಾರಾಗಿ ಡೋರ್ ಇಂದನೇ ಬಚ್ಚಿಟ್ಕೊಂಡಿರ್ತಾನೆ. ಇವ್ರು ಸ್ಟ್ರೇಟ್ ಆಗಿ ಒಳಗಡೆ ನೋಡ್ಕೊಂಡು ಹೋಗ್ತಾರೆ. ಆ ಗ್ಯಾಪ್ ನ ಯೂಸ್ ಮಾಡಿ ನಮ್ ಹೀರೋ ಹೆಂಗಾದ್ರೂ ಹೊರಗಡೆ ಹೋಗ್ಬೇಕಂತ ಸೈಲೆಂಟ್ ಆಗಿ ಹೊರಗಡೆ ಬಂದು ಅಂದ್ರೆ ಡೋರ್ ಇಂದ ಹೊರಗಡೆ ಬಂದು ಕೀನ ತಗೊಂಡು ಹೋಗ್ಬೇಕನ್ನೋ ಟೈಮ್ ಅಲ್ಲಿ ಪಾರ್ಕ್ ಅನ್ನೋರು ನೋಡ್ಬಿಡ್ತಾರೆ. ಅಷ್ಟೇ ನೋಡಿದ ತಕ್ಷಣ ಚೇಸಿಂಗ್ ಸ್ಟಾರ್ಟ್ ಆಗುತ್ತೆ. ಮಿಸ್ಟರ್ ಕಿಮ್ ಹೊಡ್ಬಿಡಿ ಇರಿ ಅಂತ ಹೇಳಿ ಅವ್ರನ್ನ ಓಡಿಸ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ರೂಹಿನ ತೋರಿಸ್ತಾರೆ. ಅವಳು ನನಗೆ ಚಿಕ್ಕ ಮಕ್ಳು ಐಸ್ ಕ್ರೀಮ್ ಬೇಕು ಅಂತ ಕೇಳೋತರ ನನ್ಗೆ ಪ್ರಾನ್ ಫ್ರೈ ಬೇಕೇ ಬೇಕು ಅಂತ ಕೇಳ್ತಾ ಇದ್ರೆ ಬಾಡಿ ಗಾರ್ಡ್ ಕೂಡ ಸರಿ ಆಯ್ತು ತಗೊಂಡ್ಬರ್ತೀನಿ ಇರು ಅಂತ ಹೋಗ್ತಾನೆ. ಇನ್ನೊಂದ್ ಕಡೆ ಒಂದ್ ಕಾರಲ್ಲಿ ಒಂದು ಲೇಡಿ ಬಂದು ಇಳಿತಾಳೆ. ಸಖತ್ ಮಾಡೆಲ್ ಆಗಿ ಒಂಥರ ಡಿಫ್ರೆಂಟ್ ಆಗಿ ಇರ್ತಾಳೆ ಲೇಡಿ ನೋಡೋದಕ್ಕೆ. ಯಾರಪ್ಪ ಅಂತ ನೋಡಿದ್ರೆ ಬೇರೆ ಯಾರು ಅಲ್ಲ ಹೀರೋನೇ, ಅಂದ್ರೆ ಹೀರೋ ಅವ್ರ ವೈಫೇ. ಇವಳೆ ಈ ತರ ಡಿಫ್ರೆಂಟ್ ಆಗಿ ಡ್ರೆಸ್ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ನೋಡಿದ್ರೆ ಭಯಂಕರ ವಿಲನ್ ತನವಾಗಿ ನಡ್ಕೊಂಡ್ ಬರ್ತಾ ಇರ್ತಾಳೆ. ಆಗ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಇವರು ಚಿಕ್ಕವರಾಗಿರ್ಬೇಕಾದ್ರೆ ಡಾಕ್ಟರ್ ಚಾಯ್ಬಿನ್ ಅವ್ರ ಮನೇಲಿ ಇರ್ತಾರಲ್ವಾಗ ಒಂದ್ ಟೆಸ್ಟ್ ನ ಕಂಡಕ್ಟ್ ಮಾಡಿರ್ತಾರಲ್ಲ. ಆ ಟೈಮಲ್ಲಿ ನಮ್ ಹೀರೋ ಅಂತ ತುಂಬಾ ಸಂತೋಷವಾಗಿ ಎಲ್ಲಾ ಕ್ವೆಶನ್ಸ್ ಆನ್ಸರ್ ಗೊತ್ತು ಟಕ್ ಟಕ್ ಅಂತ ಬರ್ದು ಮುಗಿಸಿರ್ತಾನೆ. ಅದ್ರೊಳಗೆ ಏನು ಗೊತ್ತಿರೋದಿಲ್ಲ. ಆದ್ರೆ ಡಾಕ್ಟರ್ ಚಾಯ್ಬಿನ್ ಒಳಗಡೆ ಬರೋ ಟೈಮ್ ಆಗಿ ನೋಡಿ ಇವಳ ಹತ್ರ ಇರೋ ಪೇಪರ್ ನ ಅವನ್ ಕಡೆ ತಳ್ಬಿಟ್ಟು ಆ ಪೇಪರ್ ನ ತಗೊಂಡ್ಬಿಡ್ತಾನೆ. ಇವ್ನ್ ತುಂಬಾ ಒಳ್ಳೆಯವನಾಯ್ತಲ್ಲ, ಸರಿ ಹೋದ್ರೆ ಹೋಗ್ಲಿ ಬದುಕೋ ಹೋಗು ಅಂತ ಬಿಟ್ಬಿಟ್ಟಿರ್ತಾನೆ. ಅದಾದ್ಮೇಲೆ ಅವ್ರ ಅವಳನ್ನ ದತ್ತಿಗೆ ಎತ್ಕೊಂಡಿರೋದು. ಈ ಫ್ಲಾಶ್ ಬ್ಯಾಕ್ ನ ನೆನ್ಸ್ಕೊಂಡು ಜೇಡನ್ ನ ಮೀಟ್ ಮಾಡಕ್ಕೆ ಅಂತ ಬಂದಿರ್ತಾಳೆ. ಆದ್ರೆ ಜೇಡನ್ಗೆ ಇವಳು ಯಾರು ಅಂತ ಗೊತ್ತಿಲ್ವಲ್ಲ. ಯಾರ ಮನೇನು ಅಂತ ಕೇಳಿದಾಗ ಇವಳು ಕೂಡ ನನ್ ಹೀರೋರ್ ವೈಫ್ ಅಂತ ಹೇಳ್ತಾಳೆ. ಅವ್ನ್ ಕೂಡ ಓ ಹಂಗಾದ್ರೆ ಪ್ಲಾನ್ ನ ಕಿಡ್ನಾಪ್ ಪ್ಲಾನ್ ಮಾಡಿದ್ ನೀನೇನಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊಳ್ತಾರೆ. ಸರಿ ಇವಾಗ ಏನಕ್ ಬಂದಿದ್ಯಾ, ನನ್ ಕಾರ್ನ ಯಾಕೆ ಅಡ್ಡ ಹಾಕಿದ್ಯಾ ಅಂತ ಕೇಳಿದಾಗ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಅಂತ ಒಳಗಡೆ ಕುತ್ಕೊಂಡ್ ಮಾತಾಡುವಾಗ ರೂಹಿ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರಲ್ಲ ಆ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತಾಳೆ. ಇವನ್ಗೆ ಶಾಕ್ ಆಗುತ್ತೆ. ಈ ವಿಡಿಯೋ ನಿನ್ಗೆ ಹೆಂಗ್ ಸಿಕ್ತು ಅಂತ ಹೇಳಿ. ಆದ್ರೆ ಇವಳು ತುಂಬಾ ಕೂಲ್ ಆಗಿ ಅದನ್ನ ಬಿಡಿಪ, ನಿಮಗೆ ಈ ಕೇಸಲ್ಲಿ ಏನೋ ಮಿಸ್ ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ವಾ ಅಂತ ಕೇಳಿದಾಗ ಅವನು ಕೇಳ್ತಾನೆ, ಅದನ್ನೇ ನಾನ್ ಕೇಳ್ತಾ ಇರೋದು, ನೀವೇನೋ ಮಿಸ್ ಮಾಡ್ತಾ ಇದ್ದೀರಾ ಅಲ್ವಾ, ಈಗ ಏನು ಇದನ್ನ ನನಗ್ ಮಾರ್ಬಿಟ್ಟು ಅಮೌಂಟ್ ನ ತಗೊಂಡ್ ಹೋಗ್ಬೇಕು ಅಂತ ನೋಡ್ತಾ ಇದ್ಯಾ, ಈ ವಿಡಿಯೋನ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂದಾಗ ಇವಳು ಹೇಳ್ತಾಳೆ, ಈ ತರ ಒಂದು ಸಿಲ್ಲಿ ಮ್ಯಾಟರ್ಗೆಲ್ಲ ಯಾರಾದ್ರೂ ಇಷ್ಟು ದೂರ ಬರ್ತಾರಾ, ಇದಕ್ಕಿಂತ ದೊಡ್ಡ ಮ್ಯಾಟರ್ ನನ್ನ ಹತ್ರ ಒಂದಿದೆ ಅಂದಾಗ ಇವ್ನು ಏನಿದೆ ಅಂತ ಕೇಳ್ತಾನೆ. ಆಗ ಅವಳು ಈ CCTV ಮ್ಯಾನೇಜರ್ ಬಂದು ಇವಳಿಗೆ ಫುಟೇಜ್ ನ ಕಳ್ಸಿರ್ತಾರಲ್ಲ, ಅದ್ರಲ್ಲಿ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಅಲ್ಲಿ ಏನ್ ನಡೀತು ಅನ್ನೋ ಒಂದು ಫುಟೇಜ್ ನ ಕೂಡ ಕಳ್ಸಿರ್ತಾರೆ. ಆತರ ಅದನ್ನೆಲ್ಲ ಪ್ಲೇ ಮಾಡಿ ನೋಡಿದಾಗ ಅದ್ರಲ್ಲಿ ಒಂದು ವಿಡಿಯೋ ಸಿಕ್ಕಿರುತ್ತೆ. ಏನಂತ ನೋಡಿದ್ರೆ ರೂಹಿ ಅವ್ರ ಅಮ್ಮ ಬಂದು ರೂಹಿ ಕತ್ತಲ್ಲಿರತ್ತಲ್ಲ ಡಾಲರ್ ನ ಅದನ್ನ ಸಿಸ್ಟಮ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಏನೋ ಮಾಡ್ತಾ ಇರ್ಬೇಕಾದ್ರೆ ರೂಹಿ ಅವ್ರ ಅಪ್ಪ ಬಂದು ಅವ್ರ ಅಮ್ಮನ ಸರಿಯಾಗಿ ಬೈದಿರ್ತಾರೆ. ನೀನ್ ಯಾಕೆ ಕೆಲಸನೆಲ್ಲ ಮಾಡ್ತಾ ಇದೀಯ, ಅದೆಷ್ಟು ಇಂಪಾರ್ಟೆಂಟ್ ಗೊತ್ತಾ ಅಂತ ಹೇಳಿರ್ತಾರೆ. ಈ ವಿಡಿಯೋ ನೋಡಿದ ತಕ್ಷಣ ಜೇಡನ್ಗೆ ಅರ್ಥ ಆಗೋಯ್ತು, ಹಂಗಾದ್ರೆ ಡಾಲರ್ ಅಲ್ಲೇ ಆ ಬೇಕಾಗಿರೋ ಬ್ಲೂ ಪ್ರಿಂಟ್ ಇದೆ ಅಂತ. ಅದು ನಿಜಾನ ಅಂತ ಹ್ಯೂನ ನೋಡಿ ಕೇಳಿದಾಗ ಅವಳು ಅಂತಾಳೆ, ಹಾ ಹೌದು ನಿಜಾನೇ, ಆದ್ರೆ ನಾರ್ಮಲ್ ಆಗಲ್ಲ ಅದನ್ನ ಓಪನ್ ಮಾಡಕ್ಕಾಗಲ್ಲ, ಅದಕ್ಕಂತ ಸ್ಪೆಷಲ್ ಕೀ ಇದೆ, ಅದನ್ನ ಹಾಕಿದ್ರೇನೆ ಡಾಲರ್ ನ ಓಪನ್ ಮಾಡಕ್ಕಾಗೋದು, ಅದಕ್ ಬೇಕಾಗಿರೋ ಕೀ ನನ್ನ ಹತ್ರ ಇದೆ ಅಂತ ಹೇಳಿದ ತಕ್ಷಣ ಜೇಡನ್ ಕೇಳ್ತಾನೆ, ಏನು ನಿಜಾನಾ, ಅದೆಲ್ಲಿದೆ ಕೊಡು ಅಂದಿದ ತಕ್ಷಣ ಇವಳು ಅಂತಾಳೆ, ಏನು ಅಷ್ಟು ಈಸಿಯಾಗಿ ಕೊಡಕ್ಕಾಗತ್ತಾ, ರಿಸ್ಕ್ ಇಲ್ದೆ ರಸ್ಕ್ ಈಸಿಯಾಗಿ ಬರೋದಿಲ್ಲಪ್ಪ, ನಿನ್ಗ ಕೀ ಬೇಕಂದ್ರೆ 30 ಮಿಲಿಯನ್ ಅಮೌಂಟ್ ನ ರೆಡಿ ಮಾಡ್ಕೊಟ್ಬಿಟ್ಟು ಕೀನ ತಗೋ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದೊಟ್ಟೋಗ್ತಾಳೆ. ಅದಾದ್ಮೇಲೆ ಜೇಡನ್ ಈ ಡಾಲರ್ ನ ತಗೊಂಡು ಯಾವ್ದೋ ಒಂದು ಅಂಗಡಿಗೆ ಹೋಗ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿ ನೋಡಿದಾಗ ಅಲ್ಲಿಡಿ ಕೂಡ ಹೇಳ್ತಾರೆ, ಸರ್ ಇದನ್ನ ನಾರ್ಮಲ್ ಆಗಿ ಓಪನ್ ಮಾಡಕ್ ಆಗೋದಿಲ್ಲ, ಇದಕ್ಕಂತ ಸ್ಪೆಷಲ್ ಕೀ ಇದೆ, ಅದಿದ್ರೇನೆ ಇದನ್ನ ಓಪನ್ ಮಾಡಕ್ ಆಗೋದು, ನಾವೇನಾದ್ರೂ ಬೇರೆ ರೀತಿ ಟ್ರೈ ಮಾಡಕ್ ಹೋದ್ರೆ ಇದ್ರಲ್ಲಿರೋ ಡೇಟ್ ಎಲ್ಲ ಫುಲ್ ಎರೇಸ್ ಆಗ್ಬಿಡುತ್ತೆ ಅಂತ ಹೇಳ್ತಾರೆ. ಈಗ ಜೇಡನ್ಗೆ ಅರ್ಥ ಆಯ್ತು ಹ್ಯೂನ್ ಇಲ್ದೆ ಈ ಕೆಲ್ಸನ ಮಾಡಕ್ ಆಗಲ್ಲ ಅಂತ. ಈಗ ಅವಳು ಮಾಡಿರೋ ಡೀಲಿಂಗ್ ಅವ್ನು ಒಪ್ಕೊಳ್ಳೇಬೇಕು. ಇನ್ನೊಂದ್ ಕಡೆ ರೂಹಿನ ತೋರಿಸ್ತಾರೆ. ಆಲ್ರೆಡಿ ಅವಳಿಗೆ ಪ್ರಾನ್
ತಿಂದ್ರೆ ಅಲರ್ಜಿ ಅಂತ ಅವಳಿಗೆ ಗೊತ್ತು. ಆದ್ರೆ ಬೇಕಂತಾನೆ ಹೆಂಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ಆ ಬಾಡಿ ಗಾರ್ಡ್ ಕೈಲಿ ಪ್ರಾನ್ ರೈಸ್ ನ ತರ್ಸ್ಕೊಂಡಿದ್ದೀಗ ತಿಂದಿದ ತಕ್ಷಣ ಅವಳು ಅಲರ್ಜಿ ಆಗಿ ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಡ್ತಾಳೆ. ಈ ಬಾಡಿ ಗಾರ್ಡ್ ಕೂಡ ರೂಹಿ ಮೇಲೆ ಒಂದು ಸಾಫ್ಟ್ ಕಾರ್ನರ್ ಇರುತ್ತೆ, ಒಂದು ಕನ್ಸರ್ನ್ ಇದ್ದೇ ಇರುತ್ತೆ, ಅವಳನ್ನ ಕಾಪಾಡಬೇಕು ಅಂತ ಅವಳನ್ನ ಎತ್ಕೊಂಡು ಹಾಸ್ಪಿಟಲ್ ಹೋಗಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇನ್ನೊಂದ್ ಕಡೆ ಪಾರ್ಕ್ ಹೀರೋನ ಓಡಿಸ್ಕೊಂಡು ಹೋಗ್ತಾ ಇದ್ರಲ್ವಾ, ಹೀರೋ ಈಗ ಸ್ಟ್ರೇಟ್ ಆಗಿ ಹಾರ್ಬರ್ ಹತ್ರನೇ ಬಂದಿರೋದು. ಇಲ್ಲಿಂದಾನೆ ರೂಹಿನ ಕಿಡ್ನಾಪ್ ಮಾಡೋದು ಅಂತ ಹಿಡಿಯಿರ್ತಾರಲ್ಲ, ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದ. ಪೊಲೀಸ್ ಕೂಡ ಬಂದವರು ಯಪ್ಪ ಇದಕ್ ಮೇಲೆ ಓಡ್ಬೇಡ, ನನ್ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಗನ್ ಎತ್ತಕ್ ಹೋಗ್ತಾರೆ. ಆದ್ರೆ ಗನ್ ಇರೋದಿಲ್ಲ. ದಯವಿಟ್ಟು ಓಡ್ಬೇಡ, ರೂಹಿಯಲ್ಲಿ ನಿನ್ನೆ ಹಾಸ್ಪಿಟಲ್ ಕೂಡ ನೀನ್ ಬಂದಿಲ್ಲ ಅಂತ ಕೇಳಿದಾಗ ಹೀರೋ ತುಂಬಾನೇ ಬೇಜಾರಿಂದ ಹೇಳ್ತಾನೆ, ಸರ್ ರೂಹಿನ ನನ್ನ ಹತ್ರದಿಂದ ಕಿಡ್ನಾಪ್ ಮಾಡ್ಬಿಟ್ರು ಸರ್, ಇವತ್ ಇಲ್ಲಿಂದ ಬೇರೆ ಕಂಟ್ರಿಗೆ ಕಳಿಸ್ತೀನಿ ಅಂತ ಹೇಳ್ತಾ ಇದಾರೆ. ಹೆಂಗಾದ್ರೂ ಮಾಡಿ ರೂಹಿನ ಕಾಪಾಡ್ಬೇಕು ಅಂದಿದ ತಕ್ಷಣ ಈ ಪಾರ್ಕ್ ಅರ್ಥ ಆಗುತ್ತೆ. ಆಲ್ರೆಡಿ ಅವ್ರಿಗೆ ಹೀರೋ ತುಂಬಾ ಒಳ್ಳೆಯವನು ಅಂತ ಗೊತ್ತೇ ಇರುತ್ತೆ. ಅವ್ರು ಹೇಳ್ತಾರೆ ಈಗ ಇದಕ್ ಮೇಲೆ ಇಲ್ಲಿಂದ ಎಲ್ಲೂ ತಪ್ಪಿಸ್ಕೋಬೇಡ, ನಾವಿಬ್ರು ಸೇರಿನ ಅವಳನ್ನ ಹುಡ್ಕೋಣ ಅಂತ. ಅದಾದ್ಮೇಲೆ ಪಾರ್ಕ್ ಅವ್ರ ಆಫೀಸ್ಗೆ ಕಾಲ್ ಮಾಡ್ಬಿಟ್ಟು ಇವತ್ತು ಇಲ್ಲಿಂದ ಯಾವ್ದಾದ್ರು ಶಿಪ್ ಹೊರಡುತ್ತಾ ಅಂತ ವಿಚಾರಣೆ ಮಾಡ್ತಾ ಇರ್ತಾರೆ. ಇನ್ನೊಂದ್ ಕಡೆ ಬಾಡಿ ಗಾರ್ಡ್ ಹೆಂಗೋ ರೂಹಿನ ಹಾಸ್ಪಿಟಲ್ ಅಲ್ಲಿ ಸೇರಿಸ್ಬಿಟ್ಟ. ಬಟ್ ರೂಹಿಗಿನ್ನೂ ಎಚ್ಚರ ಆಗಿಲ್ಲ, ಅವಳು ಇನ್ನೂ ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇರ್ತಾಳೆ. ಇವ್ನ್ ಕೂಡ ಹೊರಗಡೆನೆ ಇರ್ತಾನೆ. ಜೇಡನ್ ಕಾಲ್ ಮಾಡ್ತಾನೆ, ಅಲ್ಲವರೆಲ್ಲ ವೇಟ್ ಮಾಡ್ತಿದಾರಂತೆ ಕಣೋ, ಯಾಕೋ ಇನ್ನೂ ಕರ್ಕೊಂಡು ಹೋಗಿಲ್ವಾ ಅಂದಾಗ ಇವನು ನಡೆದಿರೋದನ್ನೆಲ್ಲ ಹೇಳಿದ್ಮೇಲೆ ಅವ್ನ್ ಸಕ್ಕದ ಕೂಗಾಡ್ತಾನೆ, ನೀನೇನು ಇಷ್ಟಕ್ಕೂ ಮಾಡ್ತಾ ಇದೀಯಾ, ಫಸ್ಟ್ ನನ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ವಾ ಅಂತ. ಇವ್ನ್ಗೇನ್ ಆನ್ಸರ್ ಮಾಡೋದು ಅಂತ ಗೊತ್ತಿಲ್ಲ. ಹಂಗೆ ಒಂದು ಕನ್ಫ್ಯೂಷನ್ ಅಲ್ಲಿ ಕೂತಿರ್ತಾನೆ. ಅದಾದ್ಮೇಲೆ ಹೋಗಿ ಡಾಕ್ಟರ್ ನ ಕೇಳಿದಾಗ ಡಾಕ್ಟರ್ ಹೇಳ್ತಾರೆ, ನೀವಾಗ್ಲೇ ಕರ್ಕೊಂಡು ಹೋಗಕ್ಕಾಗಲ್ಲ, ಇನ್ನು ಸ್ವಲ್ಪ ಹೊತ್ತಾಗುತ್ತೆ, ಅವಳು ಇನ್ನು ಜ್ಞಾನ ತಪ್ಪಿರೋ ಸ್ಟೇಜ್ ಅಲ್ಲೇ ಇದ್ದಾಳೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ಬಿಟ್ಟು ಇವ್ನು ಸ್ವಲ್ಪ ಹೊತ್ತು ಮಾತಾಡಿದವನು ಅಲ್ಲಿಂದ ಹೊರಗಡೆ ಹೊಟ್ಟೋಗ್ತಾನೆ. ಅವ್ನಂಗ್ ಹೋಗಿದ್ ಸ್ವಲ್ಪ ಹೊತ್ತಲ್ಲೇ ರೂಹಿ ಕಂಡ್ಬಿಡ್ತಾಳೆ. ಮೋಸ್ಟ್ಲಿ ಇಷ್ಟೊತ್ತೊಳು ಆಕ್ಟಿಂಗ್ ಮಾಡ್ತಾ ಇದ್ಲು ಅಂತ ಕಾಣಿಸುತ್ತೆ. ಅಲ್ಲಿಂದ ಸ್ಟ್ರೇಟ್ ಆಗಿ ಎದ್ದು ಸ್ಲೋ ಹಂಗೆ ಒಂದು ಸ್ಟೋರ್ ರೂಮ್ ಗೆ ಹೋಗ್ತಾಳೆ. ಅಲ್ಲೋಗ್ಬಿಟ್ಟು ಒಂದು ಇಂಜೆಕ್ಷನ್ ಮತ್ತೆ ಜ್ಞಾನ ತಪ್ಪೋ ತರ ಮೆಡಿಸನ್ ಒಂದ್ ಎತ್ಕೊಂಡು ಅಲ್ಲಿಂದ ಸ್ಲೋ ಆಗಿ ಹೊರಗಡೆ ಹೋದವಳು ಒಂದು ಗಾಡಿ ನಿಂತಿರುತ್ತೆ, ಅದ್ರಲ್ಲಿ ಹತ್ಕೊಂಡ್ಬಿಡ್ತಾಳೆ. ಇನ್ನೊಂದ್ ಕಡೆ ಜೇಡನ್ನ ತೋರಿಸ್ತಾರೆ. ಇವನೊಂದ್ ಜಾಗಕ್ಕೆ ಬರಕ್ ಕೇಳಿರ್ತಾರೆ, ಅದ್ ಯಾವ್ದೋ ಒಂದು ಕಾರ್ ಪಾರ್ಕಿಂಗ್, ಅಲ್ಲಿ ಒಂದು ಕಾರಲ್ಲಿ ಅಮೌಂಟ್ ನ ಇಡಕ್ ಕೇಳಿರ್ತಾಳೆ. ಸೊ ಅವ್ನ್ ಕೂಡ ಅಮೌಂಟ್ ನ ಎತ್ಕೊಂಡ್ ಬಂದಿರ್ತಾನೆ. ಇನ್ ಸ್ವಲ್ಪ ಹೊತ್ತಲ್ಲೇ ಇವನ್ ಕೂಡ ಜಾಗಕ್ಕೆ ಬಂದವಳು ಅಮೌಂಟ್ ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಂತ ಇದ್ರೆ ಜೇಡನ್ಗೆ ಟೆನ್ಷನ್ ಆಗುತ್ತೆ. ಅಮೌಂಟ್ ಎಲ್ಲ ಕರೆಕ್ಟ್ ಆಗಿರುತ್ತೆ, ಫಸ್ಟ್ ಅದಕ್ಕಾಗಿರೋ ಕೀನಾ ಕೊಡು ಅಂದಾಗ ಇವನ್ ಹೇಳ್ತಾಳೆ, ಅಯ್ಯೋ ಇರಪ್ಪ ಒಂದ್ ನಿಮಿಷ, ನನಗ್ ಬೇಕಾಗಿರೋದು ಕರೆಕ್ಟ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳೋದ್ ಬೇಡ್ವಾ ಅಂತ ಅಮೌಂಟ್ ಎಲ್ಲ ಚೆಕ್ ಮಾಡ್ಕೊಂತಾಳೆ. ಸರಿ ಆಯ್ತು ಅಮೌಂಟ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿ ಅವನಿಗೆ ಬೇಕಾಗಿರೋ ಕೀನಾ ಕೊಟ್ಬಿಟ್ಟು ಅಲ್ಲಿಂದ ಹೋಗಕ್ ಹೋದ್ರೆ ಅವನು ಇರು ಎಲ್ಲೋಗ್ತಾ ಇದ್ಯಾ, ನೀನ್ ಕೊಟ್ಟಿರೋದ್ ಕರೆಕ್ಟ್ ಆಗಿ ವರ್ಕ್ ಆಗುತ್ತಾ ಇಲ್ವಾ ನೋಡ್ಬೇಕಲ್ವಾ ಅಂತ ಅದನ್ನ ಹಾಕಿ ಓಪನ್ ಮಾಡಿದ್ರೆ ಕರೆಕ್ಟ್ ಆಗಿ ಓಪನ್ ಆಗೋಯ್ತು. ಆಮೇಲೆ ಇವನ್ ಕೂಡ ಇನ್ನೇನ್ ಓಪನ್ ಆಯ್ತಲ್ಲ, ನಾನು ಹೋಗ್ತೀನಿ ಅನ್ಬಿಟ್ಟು ಅಲ್ಲಿಂದ ಹೋಗಕ್ ಹೋದ್ರೆ ಇರು ಎಲ್ಲೋಗ್ತಾ ಇದ್ಯಾ, ಅದ್ರೊಳಗಡೆ ಡೇಟಾ ಇದೆಯಲ್ವಾ ಚೆಕ್ ಮಾಡ್ಬೇಕಲ್ವಾ ಅಂದಾಗ ಅವಳಂತಾಳೆ, ಅದಕ್ಕೂ ನನ್ಗೆ ಏನ್ ಸಂಬಂಧ, ಅದು ನನಗ್ ಬೇಡದೇ ಇರೋ ವಿಷಯ, ಕೀ ಕೊಡ್ಬೇಕಾಗಿತ್ತು ಕೊಟ್ಬಿಟ್ಟೆ ನಾನು ಹೋಗ್ತೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ ನೋಡಿದ್ರೆ ಅವ್ನಿಗೇನೋ ಡೌಟ್ ಬಂದ್ಬಿಡುತ್ತೆ. ಅವಳನ್ನ ಗಟ್ಟಿಗೆ ಹಿಡ್ಕೊಂಡ್ಬಿಡ್ತಾನೆ. ಆದ್ರೊಳ ಹೆಂಗೋ ಅಲ್ಲಿಂದ ಎಸ್ಕೇಪ್ ಆಗಿ ಓಡೋಗ್ತಾಳೆ ನೋಡಿ. ಅದೇ ಟೈಮ್ ಅಲ್ಲಿ ಫೈರ್ ಅಲಾರಂ ಬೇರೆ ಕೇಳಿಸುತ್ತೆ. ಆಕ್ಚುಲಿ ಇದೆಲ್ಲ ನಡೀತಾ ಇರೋದು ಒಂದು ಶಾಪಿಂಗ್ ಮಾಲ್ ಅಲ್ಲೇ, ಅದೇ ಬೇಸ್ಮೆಂಟ್ ಅಲ್ಲೇ ಇವ್ರು ಇರೋದು. ಅಲ್ಲೇನೋ ಫೈರ್ ಅಂತ್ಕೊಂಡಿದೆ ಅಂತ ಕಾಣಿಸುತ್ತೆ. ಸೊ ಅಲಾರಂ ಹೊಡ್ಕೊಂಡಿದ ತಕ್ಷಣ ಅಲ್ಲಿರೋರೆಲ್ಲ ಎದ್ದು ಬಿದ್ದು ಓಡೋಗ್ತಾ ಇರ್ತಾರೆ. ಇವಳು ಕೂಡ ಜನಗಳೆಲ್ಲ ಮಿಸ್ ಆಗ್ಬಿಡ್ತಾಳೆ. ಅವಳನ್ನ ಫಾಲೋ ಮಾಡ್ಕೊಂಡೆ ವಿಲನ್ ಕೂಡ ಬಂದಿರ್ತಾನಲ್ಲ, ಹಂಗೆ ಅವಳಿಗೋಸ್ಕರ ಹುಡುಕ್ತಾ ಇರ್ಬೇಕಾದ್ರೆ ಈ ಗ್ಯಾಪ್ ಅಲ್ಲಿ ಯಾವನೋ ಬಂದು ಕಾರ್ದು ನಂಬರ್ ಪ್ಲೇಟ್ ನ ಚೇಂಜ್ ಮಾಡ್ತಾ ಇರ್ತಾನೆ. ಇವನ್ ಸೆಟ್ ಮಾಡಿರೋನೆ ಅಂತ ಕಾಣಿಸುತ್ತೆ. ಈಗ ಟಕ್ ಅಂತ ಮತ್ತೆ ಬೇಸ್ಮೆಂಟ್ ಗೆ ಬಂದಳು ಕಾರ್ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾಳೆ. ಇನ್ನೊಂದ್ ಕಡೆ ರೂಹಿನ ತೋರಿಸ್ತಾರೆ. ಅವಳು ಮೆಡಿಕಲ್ ಸಪ್ಲೈ ಮಾಡೋ ಗಾಡಿಲ್ ತಾನೆ ಹತ್ಕೊಂಡ್ ಬಂದಿದ್ದು. ಈಗ ಅದ್ ಯಾವ್ದೋ ಒಂದು ಫ್ಯಾಕ್ಟರಿಯಲ್ಲಿ ನಿಲ್ಸಿರ್ತಾಳೆ. ನಿಧಾನಕ್ಕೆ ಅದರಿಂದ ಇಳ್ದು ಎಲ್ಲೊಂದ್ ಹತ್ರ ಬಚ್ಚಿಟ್ಕೊಂಡಿರ್ತಾಳೆ. ಇದನ್ನ ಸಿಸಿಟಿವಿ ಕ್ಯಾಮ್ರಾನಲ್ಲಿ ಪೊಲೀಸ್ ಅವರೆಲ್ಲ ಚೆಕ್ ಮಾಡ್ಬಿಟ್ಟು ಅವಳು ಇಂಥ ಜಾಗಕ್ಕೆ ಹೋಗಿರ್ಬೇಕು ಅಂತ ಪಾರ್ಕ್ ಆ ಜಾಗಕ್ಕೆ ಬರ್ತಾರೆ. ಅದೇ ತರನೇ ಇವ್ನ್ ಕೂಡ ಅಂದ್ರೆ ಬಾಡಿ ಗಾರ್ಡ್ ಕೂಡ ಚೆಕ್ ಮಾಡ್ಕೊಂಡು ಅದೇ ಜಾಗಕ್ಕೆ ಬಂದ್ಬಿಟ್ಟ. ಆದ್ರೆ ಇನ್ನೂ ಒಬ್ರಿಗೊಬ್ರನ್ನ ನೋಡ್ಕೊಂಡಿಲ್ಲ, ಒಬ್ಬೊಬ್ರು ಒಂದ್ ದಿಕ್ಕಲ್ಲಿ ಹುಡುಕ್ತಾ ಇರ್ತಾರೆ. ರೂಹಿ ನಿನ್ ಹತ್ರ ಬಚ್ಚಿಟ್ಕೊಂಡು ಏನು ಪ್ರಯೋಜನ ಇಲ್ಲ, ಅದರಿಂದ ಸುಮ್ನೆ ಬೇರೆಯವ್ರಿಗೆ ತೊಂದರೆ ಆಗುತ್ತೆ. ಸೈಲೆಂಟ್ ಆಗಿ ಹೊರಗಡೆ ಬಂದ್ಬಿಡುತ್ತೆ. ಜೋರಾಗಿ ಕೂಗ್ತಾ ಇದ್ರೆ ರೂಹಿಗೆ ತುಂಬಾನೇ ಭಯ ಆಗುತ್ತೆ. ಅದೇ ಟೈಮಲ್ಲಿ ರೂಹಿಗೆ ಇನ್ನೊಂದು ವಾಯ್ಸ್ ಕೇಳಿಸುತ್ತೆ. ಬೇರೆ ಯಾರು ಅಲ್ಲ, ಹೀರೋನು ಕರೆಕ್ಟ್ ಆಗಿ ಆ ಜಾಗಕ್ಕೆ ಬಂದ್ಬಿಟ್ಟಿರ್ತಾನೆ. ರೂಹಿ ನಾನ್ ಹೇಳಿದ್ರೆ ಮಾತ್ರ ನೀನ್ ಹೊರಗಡೆ ಬರ್ಬೇಕು, ನಾನ್ ಕರೆಯವರೆಗೂ ನೀನ್ ಹೊರಗಡೆ ಬರ್ಬೇಡ, ಯಾರ್ ಕಷ್ಟಪಟ್ರು ಪರವಾಗಿಲ್ಲ, ಅದಕ್ಕೆ ನೀನ್ ಕಾರಣ ಅಲ್ಲ, ನಾನೇ ಬರ್ತೀನಿ, ನೀನೆಲ್ಲ ವೇಟ್ ಮಾಡು ಅಂತ ಮಾತಾಡ್ತಾನೆ ಇರ್ತಾನೆ. ಈ ಕಡೆ ರೂಹಿಗೆ ಹೀರೋ ವಾಯ್ಸ್ ಕೇಳಿದ್ಮೇಲೆ ಸ್ವಲ್ಪ ಸಮಾಧಾನ ಆಗೋದು. ಅದೇ ಟೈಮಲ್ಲಿ ರೂಹಿ ಹಿಂದ್ಗಡೆ ಯಾರೊಬ್ರು ಬಂದ್ ನಿಂತ್ಕೊಂಡಿರೋ ತರ ಅನ್ಸುತ್ತೆ. ಸಕ್ಕತ್ತಾಗಿ ಎದುರ್ಕೊಂಡ್ಬಿಡ್ತಾಳೆ. ಕೈಲೇ ಇಂಜೆಕ್ಷನ್ ಇಟ್ಕೊಂಡಿರ್ತಾಳಲ್ಲ, ಇನ್ನೇನ್ ಹಾಕ್ಬಿಡೋಣ ಅಂತ ತಿರುಗ್ತಾಳೆ ನೋಡಿ. ಅದ್ ನೋಡಿದ್ರೆ ಹೀರೋನೇ. ಹೀರೋ ತುಂಬಾ ಸಂತೋಷ ಪಟ್ಟು ರೂಹಿ ಇಲ್ಲೇ ಇದೆಯಾ ಅಂತ ಹೇಳ್ಬಿಟ್ಟು ಹಗ್ ಮಾಡ್ಕೊಂಡ್ಬಿಡ್ತಾನೆ. ಅವಳು ಹಂಗೆ ತಳ್ಬಿಟ್ಟು ಹಿಂಗೇನ ಭಯ ಪಡಿಸೋದು, ನಾನು ಎಷ್ಟು ಭಯ ಪಟ್ಟೆ ಗೊತ್ತಾ, ಯಾಕೆ ಹಿಂಗ್ ಮಾಡ್ತೀಯಾ ಅಂದಾಗ ಹೀರೋ ಕೇಳ್ತಾನೆ, ಸರಿ ಏನಮ್ಮ ಇದು ಕೈಲಿ ಇಂಜೆಕ್ಷನ್ ಅಂದಾಗ ಅದಾ ಆಮೇಲೆ ಹೇಳ್ತೀನಿ, ಫಸ್ಟ್ ಬಾ ನಾವಿಲ್ದ ಎಸ್ಕೇಪ್ ಆಗ್ಬಿಡೋಣ. ಸರಿ ನೀನ್ ಹೆಂಗ್ ಬಂದೆ ಅಂತ ಕೇಳಿದಾಗ ಹೀರೋ ಅದಾ ನಾನ್ ಪೊಲೀಸ್ ಜೊತೆ ಬಂದೆ ಅಂದಾಗ ಇನ್ನು ಪೊಲೀಸ್ ನ ಕರ್ಕೊಂಡ್ ಬಂದಿದ್ಯಾ, ಸರಿ ಸರಿ ಅವ್ರನ್ನೆಲ್ಲ ಬಿಟ್ಬಿಟ್ಟು ನಾವ್ ಇಬ್ರಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ಕರೀತಾಳೆ. ಆದ್ರೆ ಹೀರೋ ಏನ್ ಮಾತಾಡ್ತಾ ಇಲ್ಲ, ಸೈಲೆಂಟ್ ಆಗಿ ನಿಂತಿರ್ತಾನೆ. ಯಾಕಯ್ಯ ಹಂಗ್ ಸೈಲೆಂಟ್ ಆಗಿ ನಿಂತಿದ್ಯಾ, ಬಾ ಹೋಗೋಣ ಅಂತ ಕೇಳ್ತಾಳ. ಆ ಟೈಮಲ್ಲಿ ಹಂಗೆ ಕೆಳಗಡೆ ತೋರಿಸ್ತಾರೆ ನೋಡಿ. ಪಾರ್ಕ್ ಗೆ ಮತ್ತೆ ಬಾಡಿ ಗಾರ್ಡ್ಗೆ ಸರಿಯಾಗಿ ಜಗಳ ಆಗ್ತಾ ಇರುತ್ತೆ. ಬಾಡಿ ಗಾರ್ಡ್ ಏನ್ ಸುಮ್ನೆನಾ ದೆವ್ವ ತರ ಜಗಳ ಮಾಡ್ತಾನೆ. ಪಾರ್ಕ್ ಅಂತೂ ಕೈಗೆ ಸಿಕ್ಕಾಕೊಂಡು ಸರಿಯಾಗಿ ಓದೇ ತಿಂತಾ ಇರ್ತಾರೆ. ಮುತ್ತಿಗೆ ಗುತ್ತಾ ಇರ್ತಾನೆ. ಆದ್ರೆ ಒಂದ್ ಸ್ಟೇಜ್ ಗೆ ಬಾಡಿ ಗಾರ್ಡ್ ಪಾರ್ಕ್ ನ ಚೆನ್ನಾಗಿ ಹೊಡೆದಾಕ್ಬಿಟ್ಟು ಅವ್ನ ಅಲ್ಲಿಂದ ಎಸ್ಕೇಪ್ ಆಗಿ ಹೊಟ್ಟೋಗ್ತಾನೆ. ಇನ್ನೊಂದ್ ಕಡೆ ರೂಹಿನ ಮತ್ತೆ ಹೀರೋನ ತೋರಿಸ್ತಾರೆ. ಅವ್ರಿಬ್ರಂಗ ಹೊರಗಡೆ ಬರ್ತಾರ. ಸ್ಲೋ ಆಗಿ ಪಾರ್ಕ್ ಕೂಡ ಕಾರ್ ಎತ್ಕೊಂಡ್ ಬರ್ತಾರೆ. ಆಗ ರೂಹಿ ಕೇಳ್ತಾಳೆ, ಇಲ್ಲೇ ಬಾಡಿ ಗಾರ್ಡ್ ಮಿಸ್ ಮಾಡ್ಬಿಟ್ರ ಅವನ್ನ ಅಂದಾಗ ಪಾರ್ಕ್ ಅಂತಾರೆ, ನಾನ್ ತುಂಬಾ ಟ್ರೈ ಮಾಡ್ದೆ ಅವ್ನ ಹಿಡಿಯಕ್ಕೆ, ಆದ್ರೆ ಎಸ್ಕೇಪ್ ಆಗ್ಬಿಟ್ಟ ಅಂತ ಹೇಳ್ತಾರೆ. ಅದಾದ್ಮೇಲೆ ಸರಿ ಸರಿ ಕಾರ್ ಹತ್ರಿ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂದಾಗ ಹೀರೋ ಓಡೋಗಿ ಪಾರ್ಕ್ ನ ಆಗ್ ಮಾಡ್ಕೊಳ್ತಾರೆ. ಸರ್ ನನ್ಗೆ ನೀವಂದ್ರೆ ಎಷ್ಟು ಇಷ್ಟ ಸರ್, ನಾನು ಈ ತರ ಮಾಡ್ತೀನಿ ಅಂತ ನನ್ಗೆ ಸ್ವಲ್ಪ ಕೂಡ ಅನ್ಕೊಂಡಿಲ್ಲ ಅಂತ ಹೇಳ್ಬಿಟ್ಟು ಹಂಗೆ ಅವ್ರನ್ನ ಆಗ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾನೆ. ಪಾರ್ಕ್ ಏನ್ ಅರ್ಥ ಆಗ್ತಲ್ಲ, ಯಾಕೆ ಇವಾಗ ಇವ್ನ ಈ ತರ ಮಾತಾಡ್ತಾ ಇದ್ದಾನೆ ಅಂತ. ಸರಿ ಸರಿ ಇವಾಗ ಏನಾಗಿಲ್ಲ ನಡೀರಿ ಹೋಗೋಣ ಅಂತ ಕರಿತಾ ಇದ್ರೆ ಪಾರ್ಕ್ ಇವ್ನ್ ಬಿಡ್ತಾನೆ ಇಲ್ಲ, ಹಂಗೆ ಆಗ್ ಮಾಡ್ಕೊಂಡೇ ಇರ್ತಾನೆ. ಏನಂತ ನೋಡಿದ್ರೆ ರೂಹಿ ಅಸಾಲ್ಟ್ ಆಗಿ ಹತ್ರ ಹೋದವಳು ಕೈಯಲ್ಲಿ ಒಂದು ಮತ್ತೆ ಬಂದ್ರೆ ಇಂಜೆಕ್ಷನ್ ಇಟ್ಕೊಂಡಿರ್ತಾಳಲ್ಲ, ಅದನ್ನ ಹಂಗೆ ಅವ್ರ ಕಾಲ್ಗೆ ಹಾಕ್ಬಿಡ್ತಾರೆ. ಪಾರ್ಕ್
ಪಾರ್ಕ್ ಏನ್ ಅರ್ಥ ಆಗ್ತಾ ಇಲ್ಲ, ಏನ್ರೋ ಮಾಡ್ತಾ ಇದೀರಾ ಅಂತ ಜ್ಞಾನ ತಪ್ಪಿ ಹೀರೋ ಮೇಲೆ ಬಿದ್ಬಿಡ್ತಾನ. ಹಂಗೆ ಅವ್ನ ಎತ್ಕೊಂಡು ಹೋಗಿ ಕಾರಲ್ಲಿ ಮಲಗಿಸ್ಬಿಡ್ತಾರೆ. ಸ್ವಲ್ಪ ಹೊತ್ತಲ್ಲೇ ಯಾವ್ದೋ ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾರೆ. ಈಗ ಪಾರ್ಕ್ ಗೆ ಎಚ್ಚರ ಆಗ್ತಾ ಇರುತ್ತೆ. ಎಲ್ಗೋ ಕರ್ಕೊಂಡ್ ಬಂದಿದ್ದೀರಾ ನನ್ನ, ಏನಕ್ಕೋ ಕೈನ ಕಾಲೆಲ್ಲ ಕಟ್ಟಾಕಿದೀರಾ ಅಂದಾಗ ರೂಹಿ ಮತ್ತೆ ಹೀರೋನೇ ಅಲ್ಲಿರೋದು. ರೂಹಿ ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾಳೆ. ಹಾಯ್, ನನ್ನ ಹೆಸರು ರೂಹಿ ಅಂತ, ನನ್ನೇ ಅವ್ರು ಕಿಡ್ನಾಪ್ ಮಾಡಿರೋದು, ಇವ್ರ ಹೆಸರು ಕಿಮ್ ಅಂತ, ಇವ್ರ ನನ್ನ ಕಿಡ್ನಾಪ್ ಮಾಡಿರೋದು ಅಂತ ಹೇಳ್ತಾಳ. ಅಷ್ಟೇ ಅಲ್ಲ, ಹೀರೋನ ನೋಡ್ಬಿಟ್ಟು ಏಯ್ ಏನ್ ಹಂಗ್ ನೋಡ್ತಾ ಇದ್ಯಾ, ಇಂಟ್ರೊಡಕ್ಷನ್ ಕೊಡು ಅಂದಾಗ ಇವ್ನ್ ರೂಹಿ ಏನ್ ಹೇಳಿದ್ರು ಕೇಳ್ತಾನಲ್ವಾ. ಹಾ ಹಲೋ ಸರ್, ನನ್ನ ಹೆಸರು ಕಿಮ್ ಅಂತ ಹೇಳ್ಬಿಟ್ಟು ಅವ್ನು ಇಂಟ್ರೊಡಕ್ಷನ್ ಕೊಡ್ತಾ ಇರ್ತಾನೆ. ಹೀರೋ ಹೇಳ್ತಾರೆ, ನಿಮ್ ಬಗ್ಗೆ ಎಲ್ಲ ನನಗ್ ಚೆನ್ನಾಗ್ ಗೊತ್ತು, ಯಾಕೆ ನನ್ನ ಕಟ್ಟಾಕಿದೀರಾ, ನನ್ನ ಬಿಡಿ ಅಂದಾಗ ರೂಹಿ ಅಂತಾಳೆ, ಹಾ ಹಂಗಲ್ಲ ಬಿಡಕ್ ಆಗೋದಿಲ್ಲ, ನೀವ್ ಇವ್ರನ್ನ ಹಿಡ್ಕೊಂಡೋಗಿ ಜೈಲಲ್ಲಿ ಹಾಕ್ಬಿಟ್ರೆ ನಾನೇನ್ ಮಾಡೋದು ಅಂದಾಗ ಅವ್ರ ಅಂತಾರೆ, ರೂಹಿ ಅವ್ರನ್ನ ಜೈಲಲ್ಲಿ ಹಾಕಕ್ಕಾಗತ್ತೆ, ಯಾಕಂದ್ರೆ ಅವ್ರು ಮಾಡಿರೋದು ಅಷ್ಟು ದೊಡ್ಡ ಕ್ರೈಮು, ಕಿಡ್ನಾಪ್ ಮಾಡೋದೇನ ಅಷ್ಟು ಸಾಧಾರಣ ವಿಷಯ ಅಲ್ವಲ್ಲ, ಅವ್ರಿಗೆ ಕೊಡ್ಬೇಕಾಗಿರೋ ಶಿಕ್ಷೆ ಗೌರ್ಮೆಂಟ್ ಕೊಟ್ಟೆ ಕೊಡುತ್ತೆ ಅಂದಾಗ ರೂಹಿ ಅಂತಾಳೆ, ಅದ್ ನನ್ಗೂ ಗೊತ್ತು ಸರ್, ಆದ್ರೆ ಈಗ ಸದ್ಯಕ್ಕೆ ನಾವು ಲಾಯರ್ ನೆಲ್ಲ ಅರೇಂಜ್ ಮಾಡ್ಕೋಬೇಕಲ್ವಾ, ಅದ್ರಲ್ಲಿ ಇವ್ರು ತುಂಬಾ ಒಳ್ಳೆಯವ್ರು ಸರ್, ಇವ್ರ ಬೇಕಂದ್ರೆ ಬಂದು ಸರೆಂಡರ್ ಆಗ್ಬಿಡ್ತಾರೆ. ಏನಪ್ಪಾ ನೀನೇ ಸರೆಂಡರ್ ಆಗ್ಬಿಡ್ತಿರ್ತಾನೆ ಅಂತ ಹೀರೋ ನೋಡಿ ಕೇಳಿದಾಗ ಹೀರೋ ಕೂಡ ಹೌದೌದು ಅಂತ ಹೇಳ್ತಾನೆ. ಏನ್ ಮಾಡ್ತಿರೋ, ಈಗ ಸದ್ಯಕ್ಕೆ ನಾನೇ ಡ್ಯೂಟಿಯಲ್ಲಿ ಇಲ್ವಲ್ಲ ಅಂದಾಗ ರೂಹಿ ಅಂತಾಳೆ, ಓ ನಿಮ್ಮನ್ನ ಫೈರ್ ಮಾಡ್ಬಿಟ್ರ ಅಂತ ಜಾಲಿಯಾಗಿ ಕೇಳ್ತಾಳೆ. ಪಾರ್ಕ್ ಹಂಗೆ ಒಂಥರ ಆಶ್ಚರ್ಯವಾಗಿ ನೋಡ್ತಾ ಇದ್ರೆ ರೂಹಿ ಅಂತಾಳೆ, ಹೌದೌದು, ಇಂತ ಒಂದು ಡಮ್ಮಿ ಪೀಸ್ ನಾನೇ ಹಿಡಿಯಕ್ಕಾಗಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕೇಸ್ ಅಲ್ಲ ನೀವೆಲ್ ಸಾಲ್ವ್ ಮಾಡಿರ್ತೀರಾ ಬಿಡಿ ಅಂತ ಹೀರೋನ ಕೈ ತೋರ್ಸ್ಬಿಟ್ಟು ಅಂದಾಗ ಪಾರ್ಕ್ ಅಂತಾರೆ, ಹಲೋ ನಾನೀಗ ಸದ್ಯಕ್ಕೆ ಸಸ್ಪೆನ್ಷನ್ ಅಲ್ಲಿ ಇದೀನಿ ಅಷ್ಟೇ. ಅದಕ್ಕೆ ರೂಹಿ ಅಂತಾಳೆ, ಹೌದಾ, ಹಂಗಾದ್ರೂ ನೀವ್ ನಮ್ಮನ್ನ ಅರೆಸ್ಟ್ ಮಾಡಕ್ ಆಗಲ್ವಲ್ಲ, ಅರೆಸ್ಟ್ ಕೂಡ ಮಾಡಬಾರ್ದು, ನಿಮ್ಮಿಂದ ದೊಡ್ಡದಾಗಿ ನಮ್ಗೇನು ಹೆಲ್ಪ್ ಆಗೋ ತರಾನು ಇಲ್ಲ, ಏನ್ ಮಾಡೋದೀಗ ಅಂತ ಹಂಗೆ ಒಂಥರ ದೊಡ್ಡ ಮನುಷ್ಯ ತರ ಮಾತಾಡ್ತಾ ಇರ್ತಾಳ. ಆಗ ಹೀರೋ ಹೇಳ್ತಾರೆ, ಇಲ್ಲ ರೂಹಿ ಇವ್ರು ತುಂಬಾನೇ ಸ್ಮಾರ್ಟ್ ಆದವ್ರು, ನಾನ್ ನೋಡಿದೀನಲ್ವಾ, ಆದ್ರೆ ಏನು ನಮ್ಗಿಂತ ಸ್ಮಾರ್ಟ್ ಅಲ್ಲ ಅಂತ ಹೇಳ್ತಾನ. ಇವ್ರಿಬ್ರು ಈ ತರ ಮಾತಾಡ್ಕೊಳ್ತಾ ಇರೋದನ್ನ ಪಾರ್ಕ್ ಹಂಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ, ಏನ್ ಇವ್ರಿಬ್ರು ಈ ತರ ಮಾತಾಡ್ಕೊಳ್ತಾರೆ ಅಂತ. ಆಗ ರೂಹಿ ಹೀರೋ ನೋಡ್ಬಿಟ್ಟು ಹೇಳ್ತಾಳೆ, ಏನು ನಾವ್ ಸ್ಮಾರ್ಟಾ, ಓ ನನ್ ಜೊತೆ ನಿನ್ನ ಕೂಡ ಸೇರ್ಸ್ಕೊಂಡ್ಬಿಟ್ಟ, ನಿನ್ನೆಲ್ಲ ನನ್ ಜೊತೆ ಸೇರ್ಸ್ಕೊಳಕ್ಕಾಗಲ್ಲ ಅಂತ ರೂಹಿ ಅಂದಾಗ ಹೀರೋ ಅಂತಾನೆ, ಸುಮ್ನೆ ಇರಮ್ಮ, ಅದ್ರ ಸೀಕ್ರೆಟ್ಸ್ ಎಲ್ಲ ಹೊರಗಡೆ ಹೇಳ್ಬಾರ್ದು ಅಂತ ಹೀರೋನು ಅಂತಾನೆ. ಇನ್ ಸ್ವಲ್ಪ ಹೊತ್ತಾದ್ಮೇಲೆ ಹೀರೋ ಮತ್ತೆ ಪಾರ್ಕ್ ಇಬ್ರು ಮಾತಾಡ್ಕೊಳ್ಳುವಾಗ ಪಾರ್ಕ್ ಅಂತಾರೆ, ನಾನ್ ಯಾವಾಗೂ ಅನ್ಕೊಳ್ತಾ ಇದ್ದೆ ನೀವ್ ಯಾವ ಜಾಗದಲ್ಲಿ ಇರ್ತೀರಾ, ಏನ್ ಮಾಡ್ತಾ ಇರ್ತೀರಾ ಅಂತ, ಆದ್ರೆ ಈಗ ನಾನ್ ನಿಮ್ ಜೊತೆ ಇರೋದನ್ನ ನೋಡಿ ಯಾವ್ದೋ ಸೆಲೆಬ್ರಿಟಿ ಗುಂಪು ಜೊತೆ ಇದೀನಿ ಅಂತ ನಂಗೆ ಫೀಲ್ ಆಗ್ತಿದೆ ಅಂದಾಗ ಹೀರೋ ಅಂತಾನೆ, ಸರ್ ಅವಳು ತುಂಬಾ ಚಿಕ್ಕ ಹುಡುಗಿ ಸರ್, ಅವಳ ಕೇಸ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತು ಅಂತ ಅನ್ಕೊಂಡಿದೀನಿ, ಒಂದ್ 11 ವರ್ಷದ ಹುಡುಗಿ ಹೆಂಗಿರ್ಬೇಕೋ ಈ ಹುಡುಗಿನೂ ಅದೇ ತರ ಇದ್ರೇನೆ ಚೆನ್ನಾಗಿರುತ್ತೆ ಸರ್, ಸುಮ್ನೆ ಎಕ್ಸ್ಪೆರಿಮೆಂಟ್ ಹೆಸರಲ್ಲಿ ಆ ಹುಡುಗಿ ಮೇಲೆ ಏನೋ ಪ್ರಯೋಗ ಎಲ್ಲ ಮಾಡೋದು ಸರಿ ಹೋಗೋದಿಲ್ಲ, ಅವಳ ಲೈಫೇ ಸ್ಪಾಯ್ಲ್ ಆಗ್ಬಿಡತ್ತೆ ಅಂದಾಗ ಪಾರ್ಕ್ ಅಂತಾರೆ, ಅದ್ ನನ್ಗೂ ಚೆನ್ನಾಗ್ ಗೊತ್ತು, ಒಂದು ಚಿಕ್ಕ ಹುಡುಗಿ ಲೈಫ್ ಅಂದ್ರೆ ಯಾವ ತರ ಬದುಕ್ಬೇಕೋ ಅದೇ ತರ ಬದುಕ್ಬೇಕು ಅಂತ ಪಾರ್ಕ್ ಕೂಡ ಅರ್ಥ ಮಾಡ್ಕೊಳ್ತಾರೆ. ಇವರಿಬ್ರು ಒಂದ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲೇ ಹೋಗ್ತಾ ಇರ್ತಾರೆ. ಆಗ ಪಾರ್ಕ್ ಮತ್ತೆ ಕೇಳ್ತಾರೆ, ಸರಿ ರೂಹಿಗೆ ಈಗ ಸದ್ಯಕ್ಕೆ ಏನು ಸರಿಯಾಗಿ ನೆನಪು ಬಂದಿಲ್ಲ, ಇನ್ ಕೇಸ್ ನಿಮ್ ಹೆಂಡತಿ ಬಗ್ಗೆ ಅವಳಿಗೆಲ್ಲ ನೆನಪು ಬಂದ್ರೆ ನೀನ್ ಹೆಂಡತಿ ಕಡೆ ಕೈ ತೋರ್ಸಿದ್ರೆ ನೀನೇನ್ ಮಾಡ್ತೀಯ ಅಂದಾಗ ಆಕ್ಚುಲಿ ಏನಂದ್ರೆ ಈ ಕೇಸಲ್ಲಿ ಹ್ಯೂನ್ಗೆ ಅಂದ್ರೆ ಹೀರೋ ಅವ್ರ ಹೆಂಡತಿ ಕೂಡ ಏನೋ ಸಂಬಂಧ ಇದೆ ಅಂತ ಇಬ್ರಿಗೂ ಡೌಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಹತ್ರ ಕೇಳಿರೋದು. ಈಗ ನೆಕ್ಸ್ಟ್ ಡೇ ಹಂಗೆ ರೂಹಿಗೆ ತಲೆಗೆಲ್ಲ ಸ್ನಾನ ಮಾಡಿಸಿದಾದ್ಮೇಲೆ ತಲೆನೆಲ್ಲ ಒರೆಸ್ತಾ ಇರ್ತಾರೆ ಹೀರೋ. ರೂಹಿ ಒಂದ್ ಕಡೆ ಕಿರ್ಚ್ತಾ ಇರ್ತಾಳೆ, ಅಯ್ಯೋ ನಿಮ್ ಹಿಂಸೆ ತಾಳಕ್ ಆಗ್ತಾ ಇಲ್ಲ, ಎಷ್ಟು ಸತಿ ನನ್ ತಲೆ ನಂಗೆ ಒರೆಸ್ತೀರಾ ಅಂದಾಗ ಹೀರೋ ಅಂತಾನೆ, ರೂಹಿಮಾ ಕೋಲ್ಡ್ ಆಗ್ಬಿಡುತ್ತೆ, ತಲೆ ತೇವ ಇದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ, ಡ್ರೈಯರ್ ಬೇರೆ ವರ್ಕ್ ಆಗ್ತಾ ಇಲ್ಲ, ಬಾ ಸರಿಯಾಗಿ ಒರೆಸ್ತೀನಿ ಅಂತ ಕರಿತಾ ಇರ್ತಾರ. ಇವ್ರಿಬ್ರು ಇಲ್ಲಿ ಆಲ್ಮೋಸ್ಟ್ ಅಪ್ಪ ಮಗಳ ತರಾನೇ ಇರ್ತಾರೆ. ಇದನ್ನ ನೋಡಿ ಪಾರ್ಕ್ಗೆ ಒಂದ್ ಕಡೆ ಏನ್ ಮಾಡ್ತಾ ಇದಾರೆ ಇವ್ರು, ಹೆಂಗ್ ಮಾತಾಡ್ತಾ ಇದಾರೆ ಇವ್ರು ಅಂತ ನೋಡ್ತಾ ಇರ್ತಾರ. ಆಗ ರೂಹಿ ಕೇಳ್ತಾಳೆ, ಏನ್ ಹಂಗ್ ನೋಡ್ತಾ ಇದ್ದೀರಾ, ಒಳಗಡೆ ಏನೋ ಗೊಣಗ್ತಾ ಇರೋಂಗಿದೆ ಅಂದಾಗ ಪಾರ್ಕ್ ಅಂತಾರೆ, ಓಯ್ ನೀನ್ ಚಿಕ್ಕ ಹುಡುಗಿ, ನಾನ್ ನಿನ್ಗಿಂತ ದೊಡ್ಡವ್ನು, ಏನಂಗ್ ಮರ್ಯಾದೆ ಇಲ್ದೆ ಮಾತಾಡ್ತಿ ಅಂದಾಗ ಹೀರೋ ಕೂಡ ಅಂತಾರೆ, ಹೌದೌದಮ್ಮ ಅವ್ರು ದೊಡ್ಡವರು, ಮರ್ಯಾದೆ ಕೊಟ್ಟು ಮಾತಾಡು ಅಂದಾಗ ರೂಹಿ ಅಂತಾಳೆ, ನನ್ನ ಹತ್ರ ಎಷ್ಟು ಇನ್ಫಾರ್ಮೇಶನ್ ಇದೆ ಗೊತ್ತಾ, ಅದೆಲ್ಲ ಬೇಕು ಅಂತಂದ್ರೆ ಮರ್ಯಾದೆ ಎಲ್ಲ ಸಿಗಲ್ಲ, ಅದನ್ನೆಲ್ಲ ಬಿಟ್ಟು ಮರ್ಯಾದೆ ಬೇಕು ಅಂತ ಕೇಳ್ತಾ ಇದೀರಾ ಅಂದಾಗ ಪಾರ್ಕ್ ಕೇಳ್ತಾರೆ, ಸರಿ ಏನಿದೆ ಅಂತ ಇನ್ಫಾರ್ಮೇಶನ್ ಹೇಳು ನೋಡೋಣ ಅಂದಾಗ ಇವಳು ಅಂತಾಳೆ, 19ನೇ ತಾರೀಕು ಈ ತರ ಒಂದು 5 ಸ್ಟಾರ್ ಹೋಟೆಲ್ ಇಂದ ನಮ್ಮಮ್ಮ ನನಗೆ ಚೈನೀಸ್ ಫುಡ್ ಆರ್ಡರ್ ಮಾಡಿದ್ರು, ಅದನ್ನ ನೈಟ್ ತಿಂದಿದ್ ನನಗೆ ನೆನಪಿದೆ, ಮತ್ತೆ 21st ನೈಟ್ ಹೀರೋ ನನ್ನ ಕಿಡ್ನಾಪ್ ಮಾಡಿದ್ದು ನೆನಪಿದೆ, ಆದ್ರೆ 20th ಮಾತ್ರ ಏನಾಯ್ತು ಅಂತ ನನಗೇನು ನೆನಪು ಬರ್ತಾ ಇಲ್ಲ. ಯೂಶುವಲ್ ಆಗಿ ನಮ್ಮಪ್ಪ ನನ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಮತ್ತೆ ಇಂಜೆಕ್ಷನ್ ಕೊಡ್ತಾ ಇದ್ರು, ಅದು ಜಸ್ಟ್ 2 hours ಮಾತ್ರ ವರ್ಕ್ ಆಗ್ತಾ ಇತ್ತು. ಹಂಗ್ ನೋಡಿದ್ರೆ ಆಕ್ಚುಲಿ ನಾನು ಆ ಟೈಮ್ಗೆ ಎಚ್ಚರ ಆಗ್ಬೇಕಾಗಿತ್ತು, ಆದ್ರೆ ಯಾರೋ ನನ್ಗೆ ಬೇಕಂತ ಮತ್ತೆ ಇಂಜೆಕ್ಷನ್ ನ ಕೊಟ್ಟಿದ್ದಾರೆ, ನನಗೆ ಅಲ್ಲೇ ಏನೋ ಡೌಟ್ ಬರ್ತಾ ಇದೆ, ಬೇರೆ ಯಾರೋ ಮನೆಗೆ ಬಂದಿರ್ತಾರೆ ಅಂದಾಗ ಈಗ ಪಾರ್ಕ್ಗೆ ಮತ್ತೆ ಹೀರೋಗೂ ಡೌಟ್ ಆಗ್ತಾ ಇರುತ್ತೆ. ಅವ್ರು ಇದುವರೆಗೆ ಕೇಸಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅಂತ ಅನ್ಕೊಂಡಿದಾರೋ ಇವರೆಲ್ಲ ಅಲ್ದೆ ಬೇರೆ ಯಾರೋ ಒಬ್ರು ಇನ್ವಾಲ್ವ್ ಆಗಿದ್ದಾರೆ. ಕೊಲೆ ನಡೆದಿದ್ದ ದಿನ ರೂಹಿಯ ಮನೇಲೆ ಇದ್ದಿದ್ದಾಳೆ, ಆದ್ರೆ ಕೊಲೆ ಮಾಡಿದೀನಿ ಅಂತ ಒಪ್ಕೊಂಡಿರೋದು CCTV ಕ್ಯಾಮೆರಾ ಮ್ಯಾನೇಜರ್ ತಾನೆ, ಹಂಗಿದ್ರೆ ಅವ್ನ್ ರೂಹಿನ ನೋಡಿರ್ಬೇಕಲ್ಲ, ಅವ್ನ್ ರೂಹಿನ ಕೂಡ ನೋಡಿಲ್ಲ, ಸೊ ಬೇರೆ ಯಾರೋ ಈ ಜಾಗಕ್ಕೆ ಬಂದಿದ್ದಾರೆ ಅಂತ ಇವ್ರು ಅರ್ಥ ಮಾಡ್ಕೊಂತಾರೆ. ಈಗ ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ಹೀರೋ ಹೋಗಿ ಪಾರ್ಕ್ ಹತ್ರ ಕೇಳ್ತಾರೆ, ಸರ್ ಇವತ್ತು ಒಂದಿನ ನನಗೆ ಸ್ವಲ್ಪ ಸ್ಪೇಸ್ ಬೇಕು, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ನಾನು ಬರೋವರೆಗೂ ರೂಹಿನ ಸ್ವಲ್ಪ ಚೆನ್ನಾಗಿ ನೋಡ್ಕೊಂತೀರಾ ಅಂದಾಗ ಪಾರ್ಕ್ ಕೇಳ್ತಾರೆ, ನೀನ್ ಎಲ್ಲೋಗ್ತಾ ಇದೀಯ ಅಂತ ನನ್ನ ಹತ್ರ ಕೂಡ ಹೇಳ್ಬಾರ್ದಾ, ನನಗ್ ಗೊತ್ತಿರೋಂಗೆ ಮೋಸ್ಟ್ಲಿ ನೀನು ನಿನ್ ವೈಫ್ ನನ್ನೇ ಮೀಟ್ ಮಾಡಕ್ ಹೋಗ್ತಾ ಇದೀಯ ಅಲ್ವಾ, ನನಗ್ ಗೊತ್ತಿರೋಂಗೆ ಹ್ಯೂನ್ಗೂ ಮತ್ತೆ ಮರ್ಡರ್ಗೂ ಸಂಬಂಧ ಇದೆ, ಜೊತೆಗೆ ಹ್ಯೂನ್ಗೂ ಮತ್ತೆ ಆ ಕಿಡ್ನಾಪಿಂಗ್ ಕೇಸ್ಗೂ ಸಂಬಂಧ ಇದೆ, ಈ ಎರಡರ ಮಧ್ಯನೂ ಅವಳಿದ್ದಾಳೆ, ಸೊ ಏನೋ ಇಲ್ಲಿ ನಡೀತಾ ಇದೆ, ಅದನ್ನ ಕಂಡಿಡಿಬೇಕು, ನಿನ್ಗೇನು ಇದೆಲ್ಲ ಫೀಲ್ ಆಗ್ತಾ ಇಲ್ವಾ ಅಂದಾಗ ಇರೋ ಸ್ವಲ್ಪ ಯೋಚನೆ ಮಾಡ್ತಾನೆ, ಸರ್ ದಯವಿಟ್ಟು ನಂಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಹೋಗಿ ಬಂದ್ಬಿಡ್ತೀನಿ, ನಾನು ಬರೋವರೆಗೂ ರೂಹಿನ ನೋಡ್ಕೊಳ್ಳಿ ಅಂದಾಗ ರೂಹಿಯ ಜಾಗಕ್ಕೆ ಬಂದ್ಬಿಡ್ತಾಳೆ. ಅವಳ ಹತ್ರ ವಿಷಯ ಹೇಳಿದ ತಕ್ಷಣ ಅವಳು ಟೆನ್ಷನ್ ಆಗ್ತಾಳೆ, ಏನು ಇವ್ರ ಹತ್ರ ನನ್ನ ಬಿಟ್ಬಿಟ್ಟು ಹೋಗ್ತಾ ಇದೀಯಾ, ನನ್ ಕೈಲಿ ಇವ್ರ ಜೊತೆ ಇರಕ್ಕಾಗೋದಿಲ್ಲ, ನಾನು ನಿನ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ ಪಾರ್ಕ್ ನ ಕೂಡ ನೋಡ್ಬಿಟ್ಟು ಅಂತಾಳೆ, ನೀವು ಇವ್ರ ಪಾಡಿಗೆ ಇವ್ರನ್ನ ಬಿಡ್ತಾ ಇದೀರಾ, ಅವ್ರ ಹಂಗೆಲ್ಲಾದ್ರೂ ಒಟ್ಟೋಗ್ತಾರೆ, ಅವ್ರನ್ನ ಹತ್ರ ಬಿಡ್ಬೇಡಿ ಅಂದಾಗ ಪಾರ್ಕ್ ಅಂತಾರೆ, ಅವ್ರನ್ನ ಹಿಡ್ಕೊಂಡ್ರೆ ಎಷ್ಟು ಬಿಟ್ರೆ ಎಷ್ಟು, ನನ್ಗೆ ಇವಾಗ ಅದೆಲ್ಲ ಯೋಚನೆ ಇಲ್ಲ, ನನ್ ಜೊತೆ ಇರೋಕ್ ನೀನ್ ಯಾಕೆ ಅಷ್ಟು ಯೋಚನೆ ಮಾಡ್ತಾ ಇದೀಯಾ, ಒಂದು ಕಿಡ್ನಾಪರ್ ಜೊತೆ ಇರ್ತೀಯ,
ಆದ್ರೆ ಪೊಲೀಸ್ ಒಂದ್ ಜೊತೆ ಇರಲ್ಲ, ನೀನ್ ಅಷ್ಟು ಭಯ ಪಡ್ತಾ ಇದೆಯಲ್ವಾ ಅಂದಾಗ ರುಹಿ ಹಂಗೆ ಸೈಲೆಂಟ್ ಆಗಿರೋದನ್ನ ನೋಡ್ಬಿಟ್ಟು ಹೀರೋ ಅಂತಾರೆ, ರುಹಿ ನಾನ್ ನೈಟ್ಗೆ ಬಂದ್ಬಿಡ್ತೀನಿ, ನೀನ್ ಸ್ವಲ್ಪ ತೀಟೆ ಗೀಟೆ ಮಾಡ್ದೆ ಈ ಪಾರ್ಕ್ ಜೊತೆನೆ ಇರಮ್ಮ, ಬಂದ್ಬಿಡ್ತೀನಿ ಅಂತ ಹೇಳಿ ಬಿಟ್ಬಿಟ್ಟೋದಾಗ ರುಹಿ ಅಂತಾಳೆ, ಸರಿ ಆಯ್ತು ಹೋಗು, ಆದ್ರೆ ನೈಟ್ ನೀನ್ ಬಂದ್ಮೇಲೆ ನಾನು ಊಟ ಮಾಡೋದು, ನನ್ಗೋಸ್ಕರ ನೀನ್ ಬರ್ಗರ್ ತರಬೇಕು, ಅವಾಗವರೆಗೂ ನಾನು ಊಟ ಮಾಡಲ್ಲ, ನಿನ್ ಗೊತ್ತು ತಾನೆ ನನ್ ಬಗ್ಗೆ, ನಾನು ಹೊಟ್ಟೆ ಹಸುಗೆ ತಾಳಲ್ಲ, ನೀನ್ ಬೇಗ ಬಂದ್ಬಿಡ್ಬೇಕು ಅಂತ ಹೇಳಿ ಕಳಿಸ್ತಾಳೆ. ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಅದಕ್ಕೂ ಮುಂಚೆ ಪಾರ್ಕ್ ಹೇಳ್ತಾರೆ, ನನಗ್ ಗೊತ್ತು ನೀನ್ ಹೆಂಗಿದ್ರು ನೈಟ್ ಬಂದ್ಬಿಡ್ತೀಯ ಅಂತ, ಅದ್ರಲ್ಲೂ ನೀನ್ ರುಹಿಗೋಸ್ಕರ ಬಂದೇ ಬರ್ತೀಯ ಅಂತ ನನಗ್ ಗೊತ್ತು, ಆದ್ರೆ ಏನಕ್ಕೂ ಹುಷಾರಾಗಿರು, ಬೇರೆ ಏನು ಯೋಚನೆ ಮಾಡ್ಬೇಡ ಅಂತ ಒಂದು ವಾರ್ನಿಂಗ್ ಕೊಟ್ಟೆ ಕಳಿಸ್ತಾರೆ. ಇನ್ನೊಂದ್ ಕಡೆ ಬಾಡಿ ಗಾರ್ಡ್ ನ ತೋರಿಸ್ತಾರೆ, ಅವ್ನು ತುಂಬಾನೇ ಟೆನ್ಷನ್ ಅಲ್ಲಿ ಇರ್ತಾನೆ, ರುಹಿನ ಮಿಸ್ ಮಾಡ್ಬಿಟ್ಟ ಅಲ್ವಾ, ಇವತ್ತು ನೈಟ್ ಅವಳನ್ನ ದೇಶ ದಾಟಿಸ್ಬೇಕು ಅಂತ ನೋಡಿರ್ತಾರೆ, ಆದ್ರೆ ಮಿಸ್ ಮಾಡ್ಬಿಟ್ಟ ಅಲ್ವಾ, ಅದಕ್ಕೆ ಜೇಡನ್ನು ಬಾಡಿ ಗಾರ್ಡ್ ನ ಕರೆದಿರ್ತಾನೆ, ಅವ್ನ್ ಡ್ರಿಂಕ್ಸ್ ಹಾಕೊಡ್ತಾನೆ ತಗೊಳ ಕುಡಿಯೋ ಅಂತ, ಅವ್ನ್ ಎರಡೇ ಸಿಪ್ಪೆ ಕುಡ್ದಿರೋದು ಅಷ್ಟು ಗಂಟ್ಲನ್ನ ಇಟ್ಕೊಂಡ್ಬಿಡ್ತಾನೆ, ಏನ್ರೋ ಮಾಡಿದ್ರಿ ನನ್ನ ಸಾಯ್ಸಕ್ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಅಂದಾಗ ಜೇಡನ್ ಅಂತಾನೆ, ನಿನ್ನಿಂದ ಏನೋ ಪ್ರಯೋಜನ, ನಿನ್ನಿಂದ ಎಲ್ಲ ವೇಸ್ಟ್ ಆಗಿದ್ದು ಅಂತ ಹೇಳ್ಬಿಟ್ಟು ಗನ್ ಎತ್ಕೊಂಡು ಪಟಪಟ ಅಂತ ಶೂಟ್ ಮಾಡ್ಬಿಡ್ತಾನೆ. ಪಾಪ ಬಾಡಿ ಗಾರ್ಡ್ ಅಲ್ಲೇ ಸತ್ತೇ ಹೋಗ್ತಾನೆ. ಇನ್ನೊಂದ್ ಕಡೆ ಹ್ಯೂನ್ ನ ತೋರಿಸ್ತಾರೆ, ಅವಳು ಅನ್ಕೊಂಡಿತರ ತುಂಬಾನೇ ಅಮೌಂಟ್ ಬಂತಲ್ವಾ, ಜಾಲಿಯಾಗಿ ಒಂದು 5 ಸ್ಟಾರ್ ಹೋಟೆಲ್ ರೂಮ್ ಹಾಕ್ಬಿಟ್ಟು ಇವಳಿಗೆ ಬೇಕಾಗಿರೋದೆಲ್ಲ ಪರ್ಚೇಸ್ ಮಾಡ್ಕೊಂಡು ಜಾಲಿಯಾಗಿ ಇರ್ತಾಳೆ. ಆ ಟೈಮಲ್ಲಿ ಹೀರೋ ಕಡೆಯಿಂದ ಒಂದು ಮೆಸೇಜ್ ಬರುತ್ತೆ, ಈ ತರ ಒಂದು ಜಾಗಕ್ಕೆ ಬಂದ್ ನನ್ನ ಮೀಟ್ ಮಾಡು ಅಂತ. ಅದ್ ಯಾವ್ದೋ ಒಂದು ಚರ್ಚ್ ಅಂತ ಕಾಣಿಸುತ್ತೆ, ಅದ್ರಲ್ಲೂ ಹೀರೋ ಮತ್ತೆ ಹೀರೋಯಿನ್ ಚಿಕ್ಕವರಾಗಿರ್ಬೇಕಾದ್ರೆ ಇದೇ ಚರ್ಚ್ ಸರೌಂಡಿಂಗ್ ಅಲ್ಲಿ ಇದ್ದಿರ್ತಾರೆ, ಅದೆಲ್ಲ ಹಂಗೆ ಅವ್ನ್ ಕಣ್ ಮುಂದೆ ಬಂದೋಗುತ್ತೆ. ಹೀರೋ ನೋಡಿದ್ರೆ ಒಳಗಡೆ ತುಂಬಾ ಸಿನ್ಸಿಯರ್ ಆಗಿ ಪ್ರೇಯರ್ ಮಾಡ್ತಾ ಇರ್ತಾನೆ. ಇವನ್ ಕೂಡ ಒಳಗಡೆ ಬರ್ತಾಳೆ, ಅವಳು ಆ ಕಡೆ ಕುತ್ಕೊಂತಾಳೆ. ಹೀರೋನ ನೋಡಿ ಕೇಳ್ತಾಳೆ, ಏನ್ ವಿಷಯ, ಇಲ್ಲಿಗೆ ನಕ್ ಬರಕ್ ಕೇಳ್ದೆ ಅಂತ. ಆಗ ಹೀರೋ ಹೇಳ್ತಾರೆ, ಈ ಜಾಗದಲ್ಲಿ ತಾನೆ ನಮ್ಗೆ ತುಂಬಾ ಮೆಮರೀಸ್ ಇದೆ, ನಾವ್ ಇಲ್ಲೇ ತಾನೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದು, ಅದಕ್ಕೆ ನಿನ್ನ ಇಲ್ಲಿ ಬರಕ್ ಕೇಳ್ದೆ ಅಂದಾಗ ಹೀರೋನ್ ಅಂತಾಳೆ, ಓ ನಿನ್ಗದೆಲ್ಲ ಇನ್ನು ನೆನ್ಪಿದ್ಯಾ, ಅದನ್ನೆಲ್ಲ ನಾನ್ ಮರಿಬೇಕಂತ ಅನ್ಕೊಂಡಿದೀನಿ ಅಂತಾಳೆ. ಆಗ ಹೀರೋ ಹೇಳ್ತಾನೆ, ನಿನಗ್ ನೆನ್ಪಿದ್ಯಾ ನಾವ್ ಚಿಕ್ಕವರಾಗ ಏನಾದ್ರೂ ಒಂದು ತೀಟೆ ಕೆಲಸ ಮಾಡಿದಾಗ ಅಥವಾ ಸುಳ್ಳು ಹೇಳ್ದಾಗ ಸಿಸ್ಟರ್ ನಮ್ಮ ಮನೆ ಜಾಗಕ್ಕೆ ಕರ್ಕೊಂಡ್ ಬರ್ತಾ ಇದ್ರು, ಆ ಕ್ರಾಸ್ ಮುಂದೆ ನಿಲ್ಸಿ ನೀವ್ ಸುಳ್ಳು ಹೇಳಿದ್ರೆ ದೇವ್ರು ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು, ಅದರಿಂದಾನೆ ನಾವ್ ನಿಜನೆಲ್ಲ ಒಪ್ಕೊಳ್ತಾ ಇದ್ವಲ್ಲ ಅಂದಾಗ ಹೀರೋನ್ ಅಂತಾಳೆ, ಹಾ ನಿಜ ಹೇಳ್ಬಿಟ್ರೆ ನಮ್ಗೆ ಒಳ್ಳೇದ್ ನಡೆಯುತ್ತಾ, ಆತರ ಏನು ನಡೆದಾಗ ನನ್ ನೆನ್ಪಿಲ್ವೇ ಅಂದಾಗ ಹೀರೋ ನಂಗೆ ಸೈಲೆಂಟ್ ಆಗಿರ್ತಾನ. ಇವಳು ಅಂತಾಳೆ, ಸರಿ ಆಯ್ತು ಸುಮ್ನೆ ಸುತ್ತಿ ಬಳಸಿ ಮಾತಾಡ್ದೆ, ಏನಕ್ ಕರ್ದೆ ಅಂತ ಅದನ್ನ ಹೇಳು ಅಂದಾಗ ಹೀರೋನು ತುಂಬಾ ಹೊತ್ತು ಯೋಚನೆ ಮಾಡ್ದವನು ಈಗ ಕೇಳ್ತಾನೆ, ಹ್ಯೂನ್ ಅವ್ರ ಅಪ್ಪನ ಮೀಟ್ ಮಾಡಕ್ಕೆ ನೀನೇನಕ್ ಅವ್ರ ಮನೆಗೆ ಹೋಗಿದ್ದೆ ಅಂದಾಗ ಇವಳು ಅಂತಾಳೆ, ಏಕೆ ನಾನ್ ಹೋಗ್ಬಾರ್ದ, ಅಲ್ಲಿರೋದೆಲ್ಲ ನನಗ್ ಸೇರ್ಬೇಕಾಗಿರೋದು, ನನ್ನನ್ನು ಮೀರಿ ಅದನ್ನ ಇನ್ನೊಬ್ಬ ಅನುಭವಿಸ್ತಾ ಇದ್ದಾನಲ್ಲ, ಅದನ್ನೆಲ್ಲ ನೋಡ್ಬೇಕು ಅಂತಾನೆ ನನ್ನ ಮನೆಗೆ ಹೋಗಿದ್ದು. ಇವಳು ಹೇಳ್ತಾ ಇರ್ಬೇಕಾದ್ರೆ ನಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ, ಆ ಮನೇಲಿ CCTV ಕ್ಯಾಮೆರಾ ತೆಗೆಯೋದಕ್ಕೂ ಮುಂಚೆನೆ ಹ್ಯೂನು ರುಹಿ ಅವ್ರ ಮನೆಗೆ ಹೋಗಿರ್ತಾಳೆ. ಹ್ಯೂನ್ ಅವ್ರಪ್ಪ ಕೂಡ ಅವ್ರನ್ನ ವೆಲ್ಕಮ್ ಮಾಡಿರ್ತಾರೆ. ಇವ್ರು ಕೂಡ ಒಳಗಡೆ ಹೋಗಿ ಮನೆನೆಲ್ಲ ಫುಲ್ ಸುತ್ತಮುತ್ತ ಎಲ್ಲ ನೋಡಿರ್ತಾಳೆ. ಈಗ ಏನಂತಾಳೆ ಅಂದ್ರೆ, ನಾನ್ ಹತ್ರ ಮನೆನ ಕಣ್ಗಾಣಿಸಿದಾಗ್ತಾನೆ ಕಿಡ್ನಾಪ್ ಮಾಡಕ್ ಈಸಿ ಆಯ್ತು, ಆ ಕಿಡ್ನಾಪ್ ಮಾಡೋದಕ್ಕೋಸ್ಕರನೇ ನನ್ನ ಮನೆ ಒಳಗಡೆ ಹೋಗಿದ್ದು ಎಲ್ಲ ಸುತ್ತಮುತ್ತ ನೋಡ್ಕೊಂಡ್ ಬಂದಿದ್ದು ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಕೂಡ ಹೀರೋ ಸೈಲೆಂಟ್ ಆಗಿ ಇರೋದನ್ನ ನೋಡ್ಬಿಟ್ಟು ಹ್ಯೂನ್ ನೋಡ್ಬಿಟ್ಟು ಕೇಳ್ತಾಳೆ, ಏನು ಇದನ್ನ ನಂಬ್ತಾ ಇಲ್ವಾ, ಹಂಗಾರೆ ನಿನ್ಗೆ ಏನ್ ಡೌಟ್ ಇದೆ ಅದನ್ನ ಡೈರೆಕ್ಟ್ ಆಗಿ ಕೇಳ್ಬೋದಲ್ವಾ, ಯಾಕೆ ಸೈಲೆಂಟ್ ಆಗಿದ್ಯಾ ಅಂದಾಗ ಹೀರೋ ಅಂತಾನೆ, ಇಲ್ಲ ನೀನ್ ಹೇಳೋದನ್ನ ನಾನ್ ನಂಬ್ತೀನಿ, ನೀನ್ ಅದನ್ನ ಮಾಡಿರಲ್ಲ ಅಂತ ನಾನ್ ನಂಬ್ತೀನಿ, ಮುಖ್ಯವಾಗಿ ಆ ಕೊಲೆ ನೀನ್ ಮಾಡಿರ್ಬಾರ್ದು ಅಂತ ಆಸೆ ಪಡ್ತೀನಿ ಅಂದಾಗ ಹ್ಯೂನ್ ಮುಖ ಹಂಗೆ ಚೇಂಜ್ ಆಗುತ್ತೆ, ಕಣ್ಣೆಲ್ಲ ಫುಲ್ ಆಗಿ ನೀರ್ ತುಂಬಿಕೊಳ್ಳುತ್ತೆ. ಓ ನಾನ್ ಮಾಡಿರಲ್ಲ ಅಂತ ಆಸೆ ಪಡ್ತಾ ಇದ್ಯಾ, ಅಷ್ಟೇನ ನಿನಗೆ ನನ್ ಮೇಲೆ ಇರೋ ನಂಬಿಕೆ, ಪರವಾಗಿಲ್ಲ ಇದಕ್ ಮೇಲೆ ನಾನೇನು ಮಾತಾಡಕ್ ಇಷ್ಟಪಡಲ್ಲ, ಇನ್ನೇನ್ ಆಯ್ತಾ ಹೋಗಣ್ವಾ ಅಂತ ಕರೆದವಳು ಈಗ ಅವಳೆ ಅಂತಾಳೆ, ಓ ಇದನ್ನ ಕೇಳೋದಕ್ಕೋಸ್ಕರ ನನ್ನ ಇಲ್ಲಿ ಕರ್ದ, ಈ ಕ್ರಾಸ್ ಮುಂದೆ ನಾನ್ ಸುಳ್ಳು ಹೇಳಲ್ಲ ನಿಜ ಹೇಳ್ತೀನಿ ಅಂತ ನನ್ ಭಯದಿಂದ ನಿಜ ತರ್ಸಕ್ ಇಲ್ಲಿ ಕರ್ಸ್ದ ಅಂದಾಗ ಹೀರೋ ಹೇಳ್ತಾನೆ, ಚಚೆ ಅದಕ್ ನಾನು ನಿನ್ನ ಕರ್ದಿಲ್ಲ, ನಾನ್ ಈ ದೇವ್ರ ಹತ್ರ ತುಂಬಾನೇ ಬೇಡ್ಕೊಂಡಿದೀನಿ, ನಾನ್ ಅನ್ಕೊಂಡಿರೋದೆಲ್ಲ ಆಗಿದೆ, ನೀನ್ ಆಫನೇಜ್ ಇಂದ ಹೋದ್ಮೇಲೆ ಕೂಡ ನೀನ್ ಮತ್ತೆ ಜಾಗಕ್ಕೆ ಬರ್ಬೇಕು ಅಂತ ನಾನ್ ಬೇಡ್ಕೊಂಡೆ, ನಾನ್ ಆಸೆ ಪಟ್ಟಿತ್ತರನೇ ನೀನು ಬಂದೆ ಅಂತ ಹಳೆ ವಿಷಯನೆಲ್ಲ ಹೇಳ್ತಾ ಇದ್ದಾಗ ಹುಡುಗಂಗೆ ಕಣ್ಣೆಲ್ಲ ಫುಲ್ ಆಗಿ ನೀರ್ ತುಂಬಿಕೊಳ್ಳುತ್ತೆ, ತುಂಬಾನೇ ಫೀಲ್ ಮಾಡ್ಕೊಂತಾಳೆ. ಅದಾದ್ಮೇಲೆ ಹೀರೋನು ಏನು ಮಾತಾಡಲ್ಲ, ಸರಿ ಬಾ ಅಂತ ಹೇಳಿ ಕಾರ್ ಹತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾನೆ. ಕಾರಲ್ಲೂ ಅಷ್ಟೇ ಏನು ಮಾತಾಡಲ್ಲ, ತುಂಬಾ ಸೈಲೆಂಟ್ ಆಗಿರ್ತಾನೆ. ಇವ್ನ್ ಏನ್ ಈ ತರ ಮಾತಾಡ್ತಾ ಇಲ್ಲ ಅನ್ನೋದೇ ಇವನ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಅವಳು ಏನು ಮಾತಾಡಲ್ಲ ಸೈಲೆಂಟ್ ಆಗೇ ಇರ್ತಾಳೆ. ಈಗ ಎಲ್ಲಿ ಕರ್ಕೊಂಡ್ ಬಂದಿರ್ತಾನಂದ್ರೆ ಹಿಯಾನ ಅಡ್ಮಿಟ್ ಮಾಡಿರ್ತಾರಲ್ಲ ಹಾಸ್ಪಿಟಲ್, ನಮ್ ಹೀರೋರ್ ಮಗಳನ್ನ ಹಾಸ್ಪಿಟಲ್ ಮುಂದೆ ನಿಲ್ಲಿಸ್ಬಿಟ್ಟು ನೀನ್ ಹೋಗು ಹಿಯಾನ ನೋಡ್ಕೊ ಅಂತ ಹೇಳಿದಾಗ ಇವಳು ಕೇಳ್ತಾಳೆ, ಏನು ನನ್ನ ಬೆದರ್ಸ್ತಾ ಇದೀಯ ಅಂದಾಗ, ಚಚಾ ನಾನ್ ಏನಕ್ ನಿನ್ನ ಬೆದರ್ಸ್ಲಿ, ನನ್ಗಾಗ ಒಂದ್ ಹೆಲ್ಪ್ ಮಾಡು ಅಂತ ಕೇಳ್ತಾ ಇದೀನಿ, ಹಿಯಾನ ಸ್ವಲ್ಪ ನಾನ್ ಬರೋವರೆಗೂ ಚೆನ್ನಾಗಿ ನೋಡ್ಕೋ, ನಾನು ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಂದಾಗ ಇವನ್ ಕೂಡ ಸರಿ ಆಯ್ತು ಅಂತಾಳೆ. ಆದ್ರೆ ಅದಕ್ಕೂ ಮುಂಚೆ ಅಂದ್ರೆ ಇಳಿಯೋದಕ್ಕೂ ಮುಂಚೆ, ಸರಿ ನಾನ್ ಬರೋದಕ್ಕೂ ಮುಂಚೆ ದೇವ್ರನ್ನ ತುಂಬಾನೇ ಬೇಡ್ಕೊಂತಾ ಇದ್ದೆ ಅಂತ ಕಾಣಿಸುತ್ತೆ, ಏನ್ ಬೇಡ್ಕೊಂಡೆ ಅಂದಾಗ ಅವ್ನ್ ತುಂಬಾ ಹೊತ್ತು ಸೈಲೆಂಟ್ ಆಗೇ ಇರ್ತಾನೆ, ತಲೆನೇ ಎತ್ತಾ ಇಲ್ಲ, ಇನ್ನೇನ್ ಕೇಳ್ಕೊಳ್ತೀನಿ, ಇವನ್ಗೆ ಬೇಗ ಮಯೂಷರಾಗ್ಬೇಕು, ಅವ್ಳು ಸಂತೋಷವಾಗಿ ಬದುಕ್ಬೇಕು ಅಂತ ಬೇಡ್ಕೊಂಡೆ ಅಂದಾಗ ಇವಳು ಮತ್ತೆ ಕೇಳ್ತಾಳೆ, ಅಷ್ಟೇನ ಬೇಡ್ಕೊಂಡಿದ್ದು ಬೇರೇನು ಬೇಡ್ಕೊಂಡಿಲ್ವಾ ಅಂದ್ರೆ ಹೀರೋ ಏನು ಮಾತಾಡ್ತಾ ಇಲ್ಲ, ತಲೆನೂ ಎತ್ತಿ ನೋಡ್ತಾ ಇಲ್ಲ. ಸರಿ ಆಯ್ತು ಅಂತ ಅವಳು ಕಾರಿಂದ ಇಳ್ದವಳು ಸ್ಟ್ರೇಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾಳೆ, ಅಂದ್ರೆ ಮೇಲೆ ಹೋಗ್ತಾಳೆ. ಯಾವಾಗೂ ಈ ತರ ಡ್ರೆಸ್ ಅಲ್ಲಿ ಹಿಯಾ ಬಂದು ಅವ್ರ ಅಮ್ಮನ ನೋಡಿಲ್ವಲ್ಲ, ಇವಾಗ ಈ ತರ ನೋಡ್ತಾ ಇರೋದ್ರಿಂದ ಅವಳಿಗೆ ಶಾಕ್ ಆಗುತ್ತೆ, ನರ್ಸ್ಗೂ ಶಾಕ್ ಆಗುತ್ತೆ. ನಿಜವಾಗ್ಲೂ ನಿನ್ನ ಮಮ್ಮನ ಅಂತ ಕೇಳಿದಾಗ ಅವಳು ಕೂಡ ಹೌದು ನಾನೇ ನಿಮ್ಮಮ್ಮ ಅಂದಾಗ ಸರಿ ಅಪ್ಪ ಇಲ್ಲಿ ಅಂತ ಕೇಳ್ತಾಳ. ಅದಕ್ಕೆ ನಿಮ್ಮಪ್ಪನ ಬರ್ತಾರೆ ಅಂತ ಹೇಳ್ಬಿಟ್ಟು ಹಂಗೆ ಹೋಗಿ ವಿಂಡೋ ಹತ್ರ ನಿಂತ್ಕೊಂಡು ವಿಂಡೋ ಆಚೆ ಕಡೆನೆ ನೋಡ್ತಾ ಇರ್ತಾರೆ. ಆಗ ಹಿಯಾ ಕೇಳ್ತಾಳೆ, ಅಪ್ಪ ಈ ಸರ್ತಿ ದುಡ್ಡು ಸಂಪಾದನೆ ಮಾಡಕ್ ಹೋಗಿದ್ದಾರ ಅಂತ. ಇವಳಿಗೇನ್ ಅರ್ಥ ಆಗಲ್ಲ, ಯಾಕತ್ರ ಕೇಳ್ತಾ ಇದೀಯ ಅಂದಾಗ ಹಿಯಾ ಹೇಳ್ತಾಳೆ, ಇಲ್ಲ ನೀವ್ ಅವಾಗ 3 years ಇರ್ಲಿಲ್ವಲ್ಲ, ಆಗ ಅಪ್ಪ ನನ್ಗೆ ಹಂಗೆ ಹೇಳ್ತಾ ಇದ್ದು ಮಮ್ಮಿ ದುಡ್ಡು ಸಂಪಾದನೆ ಮಾಡಕ್ ಹೋಗಿದ್ದಾರೆ ಅಂತ, ಸೊ ಇವಾಗ ನೀವ್ ಇಲ್ಲಿದ್ದೀರಾ ಅಲ್ವಾ ಅದಕ್ಕೆ ಅಪ್ಪ ಹೋಗಿದಾರ ಅಂತ ಕೇಳ್ತೀನಿ ಅಂದಾಗ ಇವನ್ಗೆ ಒಂಥರ ತುಂಬಾನೇ ಗಿಲ್ಟ್ ಆಗಿ ಫೀಲ್ ಆಗ್ತಾ ಇರುತ್ತೆ, ತುಂಬಾನೇ ಫೀಲ್ ಮಾಡ್ತಾಳೆ. ಹಂಗೆ ವಿಂಡೋ ಇಂದ ಹೊರಗಡೆ ನೋಡಿದ್ರೆ ಆ ವಿಲನ್ ಜೇಡನ್ ಕಡೆ ಅವರೆಲ್ಲ ತುಂಬಾ ಜನ ನಿಂತಿರ್ತಾರೆ. ಆಗ ಇವಳೆ ಯೋಚನೆ ಮಾಡ್ತಾಳೆ, ಇಲ್ಲಿ ಬಂದೋಬಸ್ತ್ಗೆ ಪೊಲೀಸ್ ಅವರೆಲ್ಲ ಇದ್ದಾರೆ, ಸೊ ನಾನ್ ಸದ್ಯಕ್ಕೆ ಇಲ್ಲಿರೋದೇ ಸೇಫ್ ಅಂತ. ಇನ್ನೊಂದ್ ಕಡೆ
ಪಾರ್ಕ್ ಬಂದು ರುಹಿನ ಕರ್ಕೊಂಡು ಹೋಗ್ತಾ ಇರ್ತಾರೆ ಕಾರಲ್ಲಿ. ರುಹಿ ಮುಖ ಅಂತೂ ತುಂಬಾ ಡಲ್ ಆಗಿರುತ್ತೆ, ಅವಳಿಂದ ಕೂತಿರ್ತಾಳೆ. ಇದನ್ನ ಗಮನಿಸೋ ಪಾರ್ಕ್ ಕೇಳ್ತಾರೆ, ಸರಿ ಮಿಸ್ಟರ್ ಕಿಮ್ನ ಎಲ್ಲೋಗ್ತೀರಾ ಏನು ಅಂತ ನೀನೇನು ಕೇಳಲಿಲ್ವೇ ಏನಕ್ಕೆ ಅಂದಾಗ ರುಹಿ ಅಂತಾಳೆ, ನನ್ಗೂ ಅರ್ಥ ಆಗುತ್ತೆ, ಅವ್ರಿಗಿಂತ ಸ್ವಲ್ಪ ಸ್ಪೇಸ್ ಕೊಡ್ಬೇಕಲ್ವಾ, ಅದನ್ನೆಲ್ಲ ನಾನ್ ಕೇಳಕ್ಕಾಗತ್ತಾ ಅಂದಾಗ ಪಾರ್ಕ್ ಕೂಡ ಸರಿ ಆಯ್ತು ಅಂತ ಹೇಳಿ ಸ್ಟ್ರೇಟ್ ಆಗಿ ಅವ್ರ ಮನೆಗೆ ಕರ್ಕೊಂಡ್ ಬರೋದು. ಒಳಗಡೆ ಹೋಗಿದ ತಕ್ಷಣ ರುಹಿ ಕೇಳ್ತಾಳೆ, ಪರವಾಗಿಲ್ವೇ ನಿಮ್ ಮನೆಲ್ಲ ತುಂಬಾ ಕ್ಲೀನ್ ಆಗಿದೆ ಅಂದಾಗ ಪಾರ್ಕ್ ಅಂತಾರೆ, ನಾನ್ ಕರೆಕ್ಟ್ ಆಗಿ ಮನೆಗ್ ಬಂದಿರ್ತಾನೆ ಮನೆ ಗಲೀಜಾಗೋದಕ್ಕೆ, ಅದಕ್ಕೆ ನೀಟಾಗಿದೆ ಅಂತ ಹೇಳ್ತಾರೆ. ಸರಿ ಆಯ್ತು, ಏನಾದ್ರೂ ತಿಂತೀಯಾ ಏನಾದ್ರೂ ಮಾಡ್ಕೊಡ್ಲಾ ಅಂದಾಗ ರುಹಿ ಬೇಡ ಬೇಡ ನನ್ಗೇನು ಬೇಡ, ನಿಮ್ ಲ್ಯಾಪ್ಟಾಪ್ ಸ್ವಲ್ಪ ಕೊಡಿ ಅಂತ ತಗೊಳ್ತಾಳೆ. ಅವ್ರು ಕೂಡ ಕೊಡ್ತಾರೆ. ಅದ್ರಲ್ಲಿ ನೋಡಿದ್ರೆ ಅವ್ರ ಅಪ್ಪ ಅಮ್ಮ ಕೊಲೆ ಆಗಿರ್ತಾರಲ್ಲ, ಅದ್ರ ಸಂಬಂಧಪಟ್ಟಿರೋ ಕೇಸ್ನೆಲ್ಲ ನೋಡ್ತಾ ಇರ್ತಾಳೆ. ಅದ್ರಲ್ಲಿ ತುಂಬಾನೇ ಮೋಸವಾದ ಫೋಟೋಸ್ ಎಲ್ಲ ಇರುತ್ತೆ. ಅದನ್ನ ನೋಡ್ಬಿಟ್ಟು ಕೇಳ್ತಾರೆ, ನಿನಗಿದು ಓಕೆನಾ, ಅದನ್ನೆಲ್ಲ ನೋಡೋದ್ರಿಂದ ನಿಂಗೇನು ಪ್ರಾಬ್ಲಮ್ ಆಗಲ್ವಾ ಅಂದಾಗ ರುಹಿ ಅಂತಾಳೆ, ನನಗೇನು ಪ್ರಾಬ್ಲಮ್ ಇಲ್ಲ, ಇನ್ಫ್ಯಾಕ್ಟ್ ಇದನ್ನೆಲ್ಲ ನೋಡಿದ್ರೆ ನನ್ಗೇನಾದ್ರೂ ಕೆಲವೊಂದು ಮೆಮರೀಸ್ ಬರ್ಬೋದೇನೋ ಅದಕ್ಕೆ ನೋಡ್ತಾ ಇದೀನಿ ಅಂತ ಅದನ್ನ ನೋಡ್ತಾಳೆ. ಈಗ ಹಂಗೆ ನೈಟ್ ಆಗಿರುತ್ತೆ, ತುಂಬಾ ಹೊತ್ತಾಗಿರುತ್ತೆ, ಹೀರೋ ಬಂದಿರೋದಿಲ್ಲ, ಸ್ವಲ್ಪ ಲೇಟ್ ಆಗೇ ಬರ್ತಾನೆ. ಹೀರೋನ ನೋಡಿದ ತಕ್ಷಣ ರುಹಿ ಹಂಗೆ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ, ನಿನ್ಗೆ ಎಷ್ಟು ಸತಿ ಹೇಳಿದೀನಿ ಬೇಗ ಬಾ ಅಂತ, ನಾನು ಹೊಟ್ಟೆ ಹಸುಗೆ ತಾಳಲ್ಲ ಅಂತ ಗೊತ್ತು ತಾನೆ, ನೋಡಿ ಇಷ್ಟೊತ್ವರೆಗೂ ನಾನು ವೇಟ್ ಮಾಡಿಸ್ಬಿಟ್ಟೆ, ಅದರಿಂದನೇ ಅರ್ಧ ನಂಗೆ ಟೆನ್ಷನ್ ಆಗ್ತಿದೆ ಅಂದಾಗ ಹೀರೋ ಕೂಡ ನೋಡಿದವರು, ಸಾರಿ ರುಹಿ ತುಂಬಾ ಲೇಟ್ ಆಗೋಯ್ತು, ನನ್ ಬರ್ಗರ್ ಕೂಡ ತಂದಿಲ್ಲ, ಸರಿ ಇರೋ ಒಂದ್ 5 ಮಿನಿಟ್ಸ್ ಇರುವಾಗ ತಗೊಂಡ್ಬಂದ್ಬಿಡ್ತೀನಿ ಅಂದಾಗ ಪಾರ್ಕ್ ಅಂತಾರೆ, ಈ ಟೈಮಲ್ಲಿ ನೀವು ಹೊರಗಡೆ ಹೋಗೋದು ಒಳ್ಳೇದಲ್ಲ, ನಾನು ಇಲ್ಲಿಗೆ ಆರ್ಡರ್ ಮಾಡ್ತೀನಿ, ಇಲ್ಲೇ ಬನ್ನಿ ಅಂತ ಕೂರ್ಸ್ಬಿಟ್ಟು ಅವ್ರ ಅಸಿಸ್ಟೆಂಟ್ ಗೆ ಕಾಲ್ ಮಾಡ್ಬಿಟ್ಟು 3 ಬರ್ಗರ್ ತಗೊಂಡ್ ಮನೆಗ್ ಬಂದ್ಬಿಡು, ನೀನು ಇಲ್ಲೇ ತಾನೆ ಬರ್ತಾ ಇದೀಯಾ, ನಿನ್ಗೂ ಬೇಕಂದ್ರೆ ಒಂದ್ ತಗೊಂಡು ಅಂದ್ರೆ ಒಂದ್ 4 ತಗೊಂಡು ಇಲ್ಲಿಗೆ ಬಂದ್ಬಿಡು ಅಂತ ಹೇಳ್ತಾರೆ. ಸ್ವಲ್ಪ ಹೊತ್ತಿಗೆ ಅಸಿಸ್ಟೆಂಟ್ ಅಲ್ಲಿಗೆ ಬರ್ತಾರೆ, ಏನ್ ಪಾರ್ಕ್ ಇದು ಹೊಸದಾಗಿದೆ, ನೀನ್ ಯಾವತ್ತು ಬರ್ಗರ್ ಎಲ್ಲ ತಿನ್ನಲ್ವಲ್ಲ ಅಂತ ಮಾತಾಡ್ಕೊಂಡು ಒಳಗಡೆ ಬಂದ್ ನೋಡಿದ್ರೆ ಹೀರೋ ರುಹಿ ಎಲ್ಲ ಇರೋದನ್ನ ನೋಡ್ಬಿಟ್ಟು ಶಾಕ್ ಆಗ್ಬಿಡ್ತಾರೆ. ಹೀರೋ ಅಂತೂ ಹಂಗೆ ಬಗ್ಗೆ ತುಂಬಾನೇ ಮರ್ಯಾದಿಂದ ನಮಸ್ಕಾರ ಬೇರೆ ಮಾಡ್ತಾ ಇರ್ತಾರ. ಯಪ್ಪ ಟೆನ್ಷನ್ ಆಗ್ಬಿಡುತ್ತೆ, ಆಕ್ಚುಲಿ ಇವರೇ ತಾನೇ ಕಿಡ್ನಾಪ್ ಕೇಸ್ ನೆಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು, ಹೀರೋನೇ ಹುಡುಕ್ತಾ ಇದ್ರು, ಈಗ ಇವರೇ ಹತ್ರ ಮನೇಲಿ ಇರೋದನ್ನ ನೋಡ್ಬಿಟ್ಟು ಗನ್ ಎತ್ಕೊಂಡ್ಬಿಡ್ತಾರೆ, ಏಯ್ ನೀವೇನ್ರ ಮಾಡ್ತಾ ಇದ್ರಿ ಇಲ್ಲೆಲ್ಲಕ್ಕೋ ಬಂದ್ರಿ ಅಂತ. ಆ ಗನ್ನ ನೋಡಿದ ತಕ್ಷಣ ಹೀರೋ ಹಂಗೆ ಕೈನ ಮೇಲೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ. ರುಹಿ ಅಸಾಲ್ಟ್ ಆಗಿ ಕೂತಿರ್ತಾರೆ. ಅವಳನ್ನ ನೋಡ್ಬಿಟ್ಟು ಹೀರೋ, ಏಯ್ ನಂಗೆ ಕುತ್ಕೊಂಡಿದ್ಯಾ, ಇದ್ರ ಮೇಲೆ ಅವ್ರ ಗನ್ ತೋರಿಸ್ತಾ ಇದಾರೆ ಅಂದಾಗ ರುಹಿ ಅಂತಾಳೆ, ಅಯ್ಯೇ ಅವ್ರ ಗನ್ ತೋರಿಸಿದ ಮಾತ್ರಕ್ಕೆ ಅವ್ರೇನ್ ಶೂಟ್ ಮಾಡ್ಬಿಡೋದಿಲ್ಲ, ಹಂಗ್ ನೋಡಿದ್ರು ನೀನ್ ನನ್ನ ಕಿಡ್ನಾಪ್ ಮಾಡಿರೋದು, ನೀನ್ ಕೈ ಎತ್ತೋದ್ರಲ್ಲಿ ಒಂದ್ ಅರ್ಥ ಇದೆ, ನಾನೇನ ಕೈ ಎತ್ಲಿ ಅಂದಾಗ ಅವ್ನ್ ಕೂಡ ಓ ಹೌದಲ್ವಾ ಅಂತ ಹೇಳ್ಬಿಟ್ಟು ಅವ್ರು ಇನ್ನು ಹಂಗೆ ಕೈ ಎತ್ಕೊಂಡೆ ನಿಂತಿರ್ತಾರ. ಆಗ ಪಾರ್ಕ್ ಅಂತಾರೆ, ನಿನ್ಗೂ ಸೇರ್ಸಿ ತಾನೆ ತಂದಿದ್ಯಾ 4 ಕುತ್ಕೊಂಡ್ ತಿನ್ಬಾ ಅಂತ ಹೇಳ್ಬಿಟ್ಟು ಕರೆದು ಕೂರ್ಸಿ ಈಗೆಲ್ಲರೂ ಬರ್ಗರ್ ತಿಂತಾ ಇರ್ಬೇಕಾದ್ರೆ ಹೀರೋ ಕೂಡ ರುಹಿನ ನೋಡ್ಬಿಟ್ಟು ಅಂತಾರೆ, ನೋಡು ಹಿಂಗ್ ಚೆಲ್ಕೊಂಡ್ ತಿಂತಾ ಇದೀಯಾ, ಬಟ್ಟೆ ಎಲ್ಲ ಗಲೀಜ್ ಆಗಲ್ವಾ, ತಗೋ ಈ ಕವರ್ನ ಇಟ್ಕೊಂಡ್ ತಿನ್ನು ಅಂತ ಹೇಳಿದಾಗ ಅವಳು, ಅಯ್ಯೋ ಆ ಕವರ್ ನೋಡಿ ಎಷ್ಟು ಗಲೀಜಾಗಿದೆ, ನನ್ಗದ್ ಬೇಡ, ನಾನು ಹಿಂಗೆ ತಿಂತೀನಿ ಅಂತ ಹೇಳ್ತಾಳೆ. ಇವರಿಬ್ರು ಮಾತಾಡ್ಕೊಳ್ಳೋದನ್ನ ನೋಡಿ ಅಸಿಸ್ಟೆಂಟ್ ಶಾಕ್ ಆಗ್ಬಿಡ್ತಾರೆ, ಯಾಕಂದ್ರೆ ಇವ್ರು ಒಳ್ಳೆ ಅಪ್ಪ ಮಗಳ ತರ ತಾನೆ ಮಾತಾಡ್ಕೊಳ್ಳೋದು. ಆಗ ಪಾರ್ಕ್ ಕೇಳ್ತಾರೆ, ಏನಾದ್ರೂ ಇಂಟ್ರೆಸ್ಟಿಂಗ್ ನ್ಯೂಸ್ ಇದೆಯಾ ಅಂದಾಗ ಅವ್ರು ಕೂಡ ಇದಕ್ ಮೇಲೆ ಇಂಟ್ರೆಸ್ಟಿಂಗ್ ನ್ಯೂಸ್ ಬೇಕಾ ಅಂತ ಅವ್ರನ್ನ ನೋಡಿದಾಗ ಆ ಪಾರ್ಕ್ ಕೇಳ್ತಾರೆ, ಅವತ್ತು ಆ ಕೊಲೆ ನಡೀತಲ್ವಾ, ಅವತ್ತಿನ ದಿನ ನೈಟ್ ಹೊರಗಡೆ ಏನ್ ನಡೀತಾನೋ CCTV ಫುಟೇಜ್ ನನಗ್ ಬೇಕು, ಸ್ವಲ್ಪ ಹೆಂಗಾದ್ರೂ ಮಾಡಿ ಅರೇಂಜ್ ಮಾಡ್ತೀಯ ಅಂದಾಗ ಈ ಅಸಿಸ್ಟೆಂಟ್ ಕೂಡ ಸರಿ ಆಯ್ತು ಅರೇಂಜ್ ಮಾಡಬಹುದು, ಅದ್ ಮಾಡೋಣ, ಆದ್ರೆ ಈಗ ಸದ್ಯಕ್ಕೆ ಹೈಯರ್ ಅಫಿಷಿಯಲ್ ಇಂದ ಒಂದು ನ್ಯೂಸ್ ಬಂದಿದೆ, ಆ ಡಾಕ್ಟರ್ ಚಾಯ್ ಅವ್ರದ್ದು ಲ್ಯಾಪ್ಟಾಪ್ ಏನೋ ಬೇಕು ಅಂತ ಕೇಳ್ತಾ ಇದ್ರು ಅಂದಾಗ ಇಲ್ಲಿ ರುಹಿಗೆ ಅರ್ಥ ಆಗೋಯ್ತು ಇದನ್ನ ಮಾಡ್ತಾ ಇರೋದು ಜೇಡನೆ ಅಂತ. ಈಗ ಸದ್ಯಕ್ಕೆ ಅವನ್ಗೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಇರೋದು, ಅವನೇ ರೆಕಮೆಂಡ್ ಮಾಡಿರ್ತಾನೆ ಅಂದಾಗ ಈ ಪಾರ್ಕ್ ಅನ್ನೋರು ಕೇಳ್ತಾರೆ, ಜೇಡನ ಅವ್ನ್ ಯಾರು ಅಂದಾಗ, ಅಯ್ಯೋ ಅವನೊಬ್ಬ ನನ್ನ ಮತ್ತೆ ಹೀರೋನ ಇಬ್ಬರನ್ನು ಅವನೇ ಕಿಡ್ನಾಪ್ ಮಾಡ್ಕೊಂಡು ಎತ್ಕೊಂಡೋಗಿ ಇಟ್ಕೊಂಡಿದ್ದು, ಇವ್ರಿಗಿಂತ ಅವ್ನ್ ತುಂಬಾ ಮೋಸ ಅಂದಾಗ ಅಸಿಸ್ಟೆಂಟ್ ಕೇಳ್ತಾರೆ, ಸರಿ ಅದಕ್ಕಂತ ಈಗ ನಾನು ಹೋಗ್ಬಿಟ್ಟು ಅವ್ರನ್ನೇನಾದ್ರೂ ಅರೆಸ್ಟ್ ಮಾಡಕ್ಕಾಗುತ್ತಾ, ಏನ್ ಹೇಳ್ತಾ ಇದ್ದೆ ನೀನು ಅಂದಾಗ ರುಹಿ ಅಂತಾಳೆ, ಸರಿ ಆಯ್ತು ಹಂಗಾದ್ರೆ ಅವನು ನನ್ ಚೈನು ಮತ್ತೆ $ನ ಕಳ್ತನ ಮಾಡ್ಬಿಟ್ಟಿದ್ದಾನೆ, ಆ ಕೇಸಲ್ಲಿ ಅವನನ್ನ ಒಳಗಡೆ ಹಾಕಿ ಅಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ಮೇಡಮ್ ನೀವ್ ಇನ್ನು ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ, ನಿಮ್ ಕಡೆಯಿಂದ ಕಂಪ್ಲೇಂಟ್ ಬಂದ್ರೇನೆ ನಾವ್ ಅರೆಸ್ಟ್ ಮಾಡಕ್ಕಾಗುತ್ತೆ, ಅದ್ರಲ್ಲೂ ನೀವ್ ಹೇಳ್ದವ್ರನ್ನೆಲ್ಲ ಹೋಗ್ಬಿಟ್ಟು ನಾವ್ ಹಂಗ ಅಸಾಲ್ಟ್ ಆಗಿ ಅರೆಸ್ಟ್ ಎಲ್ಲ ಮಾಡಕ್ ಆಗೋದಿಲ್ಲ, ಈ ತರ ಒಂದು 4 ಆಗ್ಬಿಟ್ರೆ ಅಷ್ಟೇ ಅಂತ ಬಿಡದೆ ಆರ್ಗ್ಯೂ ಮಾಡ್ತಾನೆ ಇರ್ತಾರ. ರುಹಿಗೆ ಒಂದ್ ಸ್ಟೇಜ್ ಗೆ ಟೆನ್ಷನ್ ಆಗ್ಬಿಡುತ್ತೆ, ಅಯ್ಯಯ್ಯ ಈ ಪೊಲೀಸ್ ಅವರೆಲ್ಲ ಏನಕ್ಕಿತ್ರ ನಯ ಅಂತ ಮಾತಾಡ್ತಾನೆ ಇರ್ತೀರಾ, ನಿಮ್ ಲ್ಯಾಂಗ್ವೇಜ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಬೈತಾ ಇರ್ತಾಳ. ಆಗ ಅಸಿಸ್ಟೆಂಟ್ ಹೇಳ್ತಾರೆ, ಹಲೋ ಮೇಡಮ್ ನಾವೆಲ್ಲ ಎಷ್ಟು ದೊಡ್ಡ ವ್ಯಕ್ತಿಗಳಂತ ಗೊತ್ತಿಲ್ಲದೆ ಮಾತಾಡ್ತಾ ಇದ್ದೀರಾ, ನಮ್ಮನ್ನ ಏನು ಅನ್ಕೊಂಡಿದ್ದೀರಾ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಪಾರ್ಕ್ ಅಂತಾರೆ, ಅಯ್ಯೋ ಹುಡುಗಿ ಚಿಕ್ಕ ಹುಡುಗಿ 11 ವರ್ಷದ ಹುಡುಗಿ ಹತ್ರ ಮಾತಾಡ್ತಾರಣ ಮಾತಾಡ್ತಾ ಇದ್ದೀರಾ, ಏನಕ್ಕೆ ಆ ಹುಡುಗಿ ಹತ್ರ ಆರ್ಗ್ಯೂ ಮಾಡ್ತೀರಾ ಅಂತ ಹೇಳ್ತಾರೆ. ಈಗ ಸ್ವಲ್ಪ ಹೊತ್ತಿಗೆ ರುಹಿಗೆ ಏನ್ ಅನ್ನಿಸ್ತು ಅಂತ ಗೊತ್ತಿಲ್ಲ, ದಿಢೀರ್ ಅಂತ ನನ್ನ ಮನೆಗೆ ಹೋಗ್ಬೇಕು ಅಂತ ಕೇಳ್ತಾಳೆ. ಆಗ ಪಾರ್ಕ್ ಕೇಳ್ತಾರೆ, ಏನಾಯ್ತು ಏನಕ್ಕೆ ಹೋಗ್ಬೇಕಂದಾಗ ರುಹಿ ಅಂತಾಳೆ, ಇಲ್ಲ ಅಲ್ಲಿಗೆ ಹೋಗಿ ಡೈರೆಕ್ಟ್ ಆಗಿ ನೋಡಿದ್ರೆ ನನಗೆ ಏನಾದ್ರೂ ಕೆಲವೊಂದು ವಿಷಯ ನೆನಪು ಬರ್ಬೋದಲ್ವಾ, ನಾನು ಅಲ್ಲಿ ಕರ್ಕೊಂಡೋಗಿ ಅಂತ ಕೇಳ್ತಾಳೆ. ಪಾರ್ಕ್ ಕೂಡ ಈಗ ಸದ್ಯಕ್ಕೆ ಸಸ್ಪೆನ್ಷನ್ ಅಲ್ಲಿ ಇರೋದ್ರೆ ಡೈರೆಕ್ಟ್ ಆಗಿ ಹೋಗಕ್ ಆಗೋದಿಲ್ವಲ್ಲ, ಬಟ್ ಅಸಿಸ್ಟೆಂಟ್ ಹೆಲ್ಪ್ ಇಂದ ಅವರ ಜಾಗಕ್ಕೆ ಹೋಗ್ಬೋದು. ಸೊ ಅಸಿಸ್ಟೆಂಟ್ ನ ಹೆಲ್ಪ್ ಕೇಳಿದಾಗ ಅವ್ರು ಹೇಳ್ತಾರೆ, ಹಾ ಸರಿ ಆಯ್ತು ನಾನು ಟ್ರೈ ಮಾಡ್ತೀನಿ ಅಂತ. ಟ್ರೈ ಮಾಡೋದಲ್ಲ, ಇವ್ರು ಕರೆಕ್ಟ್ ಆಗಿ ಆ ಜಾಗಕ್ಕೆ ಕರ್ಕೊಂಡೇ ಬಂದ್ಬಿಡ್ತಾರೆ. ರುಹಿನ ಕೂಡ ಮೇಲೆ ಕರ್ಕೊಂಡು ಹೋಗ್ಬಿಟ್ಮೇಲೆ ಹೀರೋಗೆ ಏನ್ ಅನಿಸ್ತು ಅಂತ ಗೊತ್ತಿಲ್ಲ, ಪಾರ್ಕ್ ನ ಸೈಡ್ ಕರ್ಕೊಂಡೋದ್ರು, ರುಹಿ ಒಂದ್ ನಿಮಿಷ ಇಲ್ಲೇ ಇರೋ ನಾನು ಬಂದ್ಬಿಡ್ತೀನಿ ಅಂತ ಹೇಳಿ ಅವ್ರನ್ನ ಹೊರಗಡೆ ಕರ್ಕೊಂಡ್ ಬಂದು ಮಾತಾಡ್ತಾರೆ. ಸರ್ ಒಳಗಡೆ ಆ ಬ್ಲಡ್ ಆ ಮಾರ್ಕು ಆ ಟ್ರೇಸಸ್ ಎಲ್ಲ ಹಂಗೆ ಇದೆಯಾ, ಅದನ್ನೆಲ್ಲ ಕ್ಲೀನ್ ಮಾಡಿಲ್ವಾ ಅಂದಾಗ ಪಾರ್ಕ್ ಅಂತಾರೆ, ಇಲ್ವಲ್ಲ ಏನು ಕ್ಲೀನ್ ಮಾಡಿಲ್ವಲ್ಲ, ಇನ್ನು ಕೇಸ್ ಮುಗ್ದಿಲ್ವಲ್ಲ, ಅದಕ್ಕೆ ಏನು ಕ್ಲೀನ್ ಮಾಡಿಲ್ಲ, ಎಲ್ಲ ಬ್ಲಡ್ ಎಲ್ಲ ಹಂಗೆ ಇದೆ ಅಂದಾಗ ಹೀರೋ ಅಂತಾನೆ, ಇಲ್ಲ ಹುಡ್ಗಿ ಇನ್ನು ಚಿಕ್ಕ ಹುಡುಗಿ ಅಲ್ವಾ, ಇನ್ನ ಬ್ಲಡ್ ಆ ಮಾರ್ಕ್ ಎಲ್ಲ ನೋಡಿದ್ರೆ ಹುಡ್ಗಿಗೆ ಹೆಂಗ್ ಫೀಲ್ ಆಗತ್ತೆ ಅಂತ ಗೊತ್ತಿಲ್ಲ, ಬನ್ನಿ ನಾವೆಲ್ಲ ಕ್ಲೀನ್ ಮಾಡ್ಬಿಡೋಣ ಅಂತ ಮೇಲೆ ಹೋಗ್ತಾರೆ. ರುಹಿ ಹತ್ರ ಹೋಗಿ, ರುಹಿ ನಾನು ಹೇಳೋವರೆಗೂ ಒಳಗಡೆ ಬರ್ಬೇಡ, ಇಲ್ಲೇ ಕುತ್ಕೊಂಡಿರು ಅಂತ ಹೇಳ್ಬಿಟ್ಟು ಒಳಗಡೆ ಹೋದವ್ರು ಆ ಮನೆ ಪೂರ್ತಿಯಾಗಿ ಅವ್ರೊಬ್ರೆ ಕ್ಲೀನ್ ಮಾಡ್ತಾರೆ. ನೀಟಾಗೆಲ್ಲ ಒರೆಸಿ ಕ್ಲೀನ್ ಮಾಡಿ ಯಾವ್ದಾವ್ದೆಲ್ಲ ಇಡ್ಬೇಕು ಅದನ್ನೆಲ್ಲ ಕ್ಲೀನ್ ಮಾಡೋದನ್ನ ನೋಡ್ಬಿಟ್ಟು ಪಾರ್ಕ್ಗೆ ಆಶ್ಚರ್ಯ, ಪರವಾಗಿಲ್ವೇ ಸ್ವಂತ ಮಗಳು ಅಲ್ದಿದ್ರೆ ಕೂಡ ಹುಡುಗಿನ ಇಷ್ಟು ಚೆನ್ನಾಗಿ ನೋಡ್ಕೊಂತಾನೆ ಅಂತ. ಸ್ವಲ್ಪ ಹೊತ್ತಿಗೆ ರುಹಿ ಕೂಡ ಒಳಗಡೆ ಬರ್ತಾಳೆ. ಒಳಗಡೆ ಬಂದಿದ ತಕ್ಷಣ ದೊಡ್ಡದಾಗ ಅವ್ರ ಫ್ಯಾಮಿಲಿ ಫೋಟೋ ಹಾಕಿರ್ತಾರಲ್ಲ, ಅದನ್ನ ನೋಡಿದ ತಕ್ಷಣ ರುಹಿ
ಹೆಂಗೆ ಸೈಲೆಂಟ್ ಆಗಿ ನಿಂತ್ಕೊಂಡಿರೋದನ್ನ ನೋಡ್ಬಿಟ್ಟು ಹೀರೋಗೆ ಅರ್ಥ ಆಗುತ್ತೆ. ಹೋಗ್ಬಿಟ್ಟು ಹಂಗೆ ಅವಳು ಭುಜದ ಮೇಲೆ ತಡ್ತಾನೆ. ಅದಾದ್ಮೇಲೆ ಅವಳು ಹಂಗೆ ಹಾಲ್ ಎಲ್ಲ ಸುತ್ತಿಮುತ್ತ ನೋಡ್ತಾಳೆ. ಬಟ್ ಅವಳಿಗೆ ಏನು ನೆನಪು ಬರ್ತಾ ಇಲ್ಲ. ಸರಿ ರೂಮ್ ಒಳಗಡೆ ಹೋಗೋಣ ಅಂತ ರೂಮ್ ಹೋದ್ರೆ ಕೂಡ ಅವಳಿಗೆ ಏನು ನೆನಪೇ ಬರ್ತಾ ಇಲ್ಲ. ಸೈಲೆಂಟ್ ಆಗಿ ಕೂತಿರ್ತಾಳೆ. ಇನ್ನೊಂದ್ ಕಡೆ ಹಿಯಾ ಅಡ್ಮಿಟ್ ಆಗಿರೋ ಹಾಸ್ಪಿಟಲ್ ನ ತೋರಿಸ್ತಾರೆ. ಜೇಡನ್ ಕರೆಕ್ಟ್ ಆಗಿ ಹಿಯಾ ಇರೋ ವಾರ್ಡ್ ಗೆ ಬಂದ್ಬಿಡ್ತಾನೆ. ಅವನನ್ನ ನೋಡಿದ ತಕ್ಷಣ ಹ್ಯೂನ್ಗೆ ತುಂಬಾನೇ ಭಯ ಆಗುತ್ತೆ. ನೀನ್ ಹೆಂಗ್ ಬಂದೆ, ಪೊಲೀಸ್ ಅವರೆಲ್ಲ ಇದ್ರಲ್ವಾ, ನಿನ್ನ ಹೆಂಗ್ ಒಳಗಡೆ ಬಿಟ್ರು ಅಂದಾಗ ಅವ್ನ ಅಸಾಲ್ಟ್ ಆಗಿ ಹೇಳ್ತಾನೆ, ಏನು ಪೊಲೀಸ್ ಅವರಿದ್ರೆ ನಾನು ಎಲ್ಲಿಗ್ ಬೇಕಾದ್ರೂ ಬರ್ಬೋದು, ಅವರೇ ಬೇಕಂದ್ರೆ ನನ್ಗೆ ಬಾಡಿ ಗಾರ್ಡ್ ಕೆಲಸ ಕೂಡ ಮಾಡ್ತಾರೆ. ಇಷ್ಟು ದೂರ ಬಂದಿದ್ದೀನಿ ಅಂದ್ರೆ ನಿನ್ನ ಕೊಲೆ ಮಾಡೋದು ಕೂಡ ನಾನು ಹಿಂಜರ್ಗಲ್ಲ ಅಂತ ನಿನಗ್ ಗೊತ್ತಲ್ವಾ, ಆದ್ರೆ ನನಗ್ ಬೇಕಾಗಿರೋದು ಅದಲ್ಲ, ನಿನ್ನ ಹತ್ರ ಒಂದ್ ಸ್ವಲ್ಪ ಡೀಲಿಂಗ್ ಮಾಡ್ಬೇಕು ಅಂತ ಕರ್ಕೊಂಡೋಗಿ ಸಪರೇಟ್ ಆಗಿ ಕುತ್ಕೊಂಡ್ ಮಾತಾಡ್ತಾರೆ. ಆ ತರದ್ ಇವ್ರು ಏನ ಡೀಲ್ ಮಾಡಿದ್ರು, ಏನ ಮಾತಾಡಿದ್ರು ಅಂತ ನಾವು ಲಾಸ್ಟ್ ಅಂಡ್ ಫೈನಲ್ ಎಪಿಸೋಡ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮನ್ನ ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಅಂದ್ರೆ 7th ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.